ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕ. ಸೆಲ್ಫಿ ಹುಚ್ಚಿಗೆ ಶಿಕ್ಷಕರ ಜೀವಬಲಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಷ್ಮೀ ಸಾಗರ ಗ್ರಾಮದ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಶಿಕ್ಷಕ ಸಂತೋಷ್ ಶನಿವಾರ ದುರಂತವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ವಾರಾಂತ್ಯದ ರಜೆಯನ್ನ ಕಳೆಯಲೆಂದು ಪತ್ನಿಯ ಸಮೇತ ಕೆಮ್ಮಣ್ಣಗುಂಡಿ ಪ್ರದೇಶಕ್ಕೆ ಬಂದಿದ್ದ ಸಂತೋಷ್ ತೆರುವಿನ ಬಳಿಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಾಗ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮಾಹಿತಿ ದೊರೆತ ಕೂಡಲೇ ಲಿಂಗದಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಶಶಿಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಶವವನ್ನ ಮೇಲೆತ್ತಿ ತರೀಕೆರೆ ಸರ್ಕಾರಿ ಆಸ್ಪತ್ರೆಗೆ ವರ್ಗಾಯಿಸಿ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ದಾರೆ. ಈ ಕುರಿತು ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ HEV ತರೀಕೆರೆ. ಲಿಂಗದಹಳ್ಳಿ ಸಹಕಾರ ಸಂಘಕ್ಕೆ 9.13 ಲಕ್ಷ ರೂಪಾಯಿ ಲಾಭ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಸೇವಾ ಸಹಕಾರ ಬ್ಯಾಂಕ್ 49 ವರ್ಷಗಳನ್ನು ಪೂರೈಸಿ ಮುಂದಿನ ವರ್ಷ ಸ್ವರ್ಣ ಮಹೋತ್ಸವಕ್ಕೆ ಸಜ್ಜಾಗಿದೆ. ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ LV ಓಂಕಾರಪ್ಪ ಮಾತನಾಡಿ, ರೈತರು ಷೇರುದಾರರಾಗಿ ಸದಸ್ಯತ್ವ ಪಡೆಯಬೇಕೆಂದು, ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಸಂಘವು ಬೆಳೆ ಸಾಲ, ವಾಹನ ಸಾಲ, ರಸಗೊಬ್ಬರ, ಪಡಿತರ ವಿತರಣೆ ಸೇರಿದಂತೆ ವಿವಿಧ ಸೇವೆಗಳನ್ನು ನೀಡುತ್ತಾ ಇದ್ದು, ಮುಂದಿನ ದಿನಗಳಲ್ಲಿ ರೈತರು ಸೂಪರ್ ಬಜಾರ್ ಸ್ಥಾಪನೆಗೆ ಯೋಜನೆ ಹೂಡಿದೆ. ಸಭೆಯಲ್ಲಿ 8 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತು. ಕಾರ್ಯನಿರ್ವಾಹಕ ಅಧಿಕಾರಿ GN ಚಂದ್ರಶೇಖರ್ ಮಾತನಾಡಿ, ಆರ್ಥಿಕವಾಗಿ ಸದೃಢ ಸದಸ್ಯರು ಠೇವಣಿ ಇಡುವ ಮೂಲಕ ಸಂಘದ ಬೆಳವಣಿಗೆಗೆ ಕೈ ಜೋಡಿಸಬೇಕೆಂದು ಸಲಹೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಲಕ್ಷ್ಮೀದೇವಿ, ನಿರ್ದೇಶಕರಾದ ಅನಿಲ್ ಕುಮಾರ್, MK ಚಂದ್ರಪ್ಪ, L ಭರತ್, ಮಂಜುನಾಥ್, ಮಲ್ಲಿಕಾರ್ಜುನ್, P ಲೋಕೇಶಪ್ಪ, NS ವಸಂತ, ಶೇಖರಪ್ಪ, LS ಸುರೇಶ್, S ವೆಂಕಟೇಶ್ ಸೇರಿದಂತೆ ಸಿಬ್ಬಂದಿ ಸದಸ್ಯರು SJ ಶ್ರುತಿ, LK ಪ್ರಕಾಶ್ ಕುಮಾರ್, LS ಸತೀಶ್, V ದಿವ್ಯಾ, M ಅಶ್ವಿನಿ, ರಮೇಶ್ ನಾಯ್ಕ್ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ HEV ತರೀಕೆರೆ. ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತವನ್ನು ಬಯಸ್ತಾ, ಒಂದು ವೇಳೆ ಸಂಘ ಪ್ರಾರಂಭವಾಗಿ 40 ವಸಂತಗಳನ್ನು ಕಳೆದಿದೆ, 49 ವಸಂತಗಳನ್ನು ಕಳೆದಿದೆ. ಈ ಒಂದು 49 ಸುದೀರ್ಘ ಅವಧಿಯಲ್ಲಿ ತಮ್ಮೆಲ್ಲರ ನಿರಂತರವಾಗಿ ತಮ್ಮೆಲ್ಲರ ಸೇವೆಯನ್ನು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದೆ. ಒಂದು ವೇಳೆ 1976ರಲ್ಲಿ ಪ್ರಾರಂಭವಾದಂತಹ ಈ ಸಂಘ ಮುಂದಿನ ವರ್ಷ 2020ಕ್ಕೆ 50 ವಸಂತಗಳನ್ನು ಪೂರೈಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ವಜ್ರ ಮಹೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಒಂದು ವೇಳೆ ಮುಂದಿನ ದಿನಗಳಲ್ಲೂ ಸಹ ಸಂಘದ ಏಳಿಗೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಇದೇ ರೀತಿ ಸಹಕಾರವನ್ನು ನಿಮ್ಮನ್ನ ಬಯಸ್ತಾ, ಒಂದು ವೇಳೆ 2024-25ರಲ್ಲಿ ಸಂಘ 9.14 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಈ ವರ್ಗದ ಸ್ಥಿತಿಯಲ್ಲಿದೆ ಅಂತ ತಿಳಿಸಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ಸಂತೋಷವಾಗ್ತಾ ಇದೆ. ಹಾಗೆ ನಾನು ಪ್ರಸ್ತಾಪ ಮಾಡಿದೆ, ಏನು ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಸಹ ನವೀಕರಿಸುವಂತಹ ಸಾಲವನ್ನು ಕೊಡ್ತಾ ಇದೆ. ಕಾಲ ಅವಧಿಯಲ್ಲಿ ಆಡಳಿತ ಸರ್ಕಾರ ಗರಿಷ್ಠ 3 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ನೀಡ್ತಾ ಇತ್ತು. ಪ್ರಸ್ತುತ ಆಡಳಿತ ಸಿದ್ದರಾಮಯ್ಯ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ದರಿಂದ ಮೊನ್ನೆ ಮಂಡಿಸಿದಂತಹ ಬಜೆಟ್ನಲ್ಲಿ ಗರಿಷ್ಠ ಕೃಷಿಕರಿಗೆ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡಬೇಕು ಅಂತೇಳಿ ಅವರು ಮಂಡನೆ ಮಾಡಿದ್ದಾರೆ. ಹಾಗಾಗಿ ನಾನು ಆಗಲೇ ಅವರಿಗೆ ಕೃತಜ್ಞತೆಗಳನ್ನ ಎಲ್ಲ ಸದಸ್ಯರ ಪರವಾಗಿ ಅರ್ಪಿಸಿದ್ದೀನಿ. ಈ ಒಂದು ಯೋಜನೆ ಆದಷ್ಟು ಬೇಗ ನಮ್ಮ ತರೀಕೆರೆ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಜನಸೇವೆಗೆ ಮುಂಚೂಣಿಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ GH ಶ್ರೀನಿವಾಸರವರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸರವರು ತಮ್ಮ ಕಾರ್ಯವೈಖರಿಯಿಂದ ಸಾರ್ವಜನಿಕರ ವಿಶ್ವಾಸವನ್ನ ಗಳಿಸಿದ್ದಾರೆ. ಮೂಲತಃ ಅಜ್ಜಂಪುರ ತಾಲೂಕಿನ ಮುದಿಗೆರೆ ಗ್ರಾಮದ ನಿವಾಸಿಯಾಗಿರುವ ಅವರು ಹಿಂದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆಡಳಿತಾತ್ಮಕ ಅನುಭವವನ್ನು ಸಂಪಾದಿಸಿದ್ದಾರೆ. ಆ ಅನುಭವವೇ ಅವರಿಗೆ ಈಗ ಜನಸೇವೆಗೆ ಬಲವಾಗಿದೆ. ಶಾಸಕರ ಕಾರ್ಯಕ್ರಮಗಳ ನಿರ್ವಹಣೆ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಮೇಲ್ವಿಚಾರಣೆ ಹಾಗೂ ಸರ್ಕಾರಿ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಇದ್ದಾರೆ. ಜನಸಾಮಾನ್ಯರ ಅಹವಾಲುಗಳನ್ನು ನೇರವಾಗಿ ಆಲಿಸಿ ತಕ್ಷಣದ ಕ್ರಮ ಕೈಗೊಳ್ಳುವ ಮೂಲಕ ಸಮಸ್ಯೆಗೆ ಪರಿಹಾರಕ್ಕೆ ಕೈಜೋಡಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸ್ತಾ ಇರುವ ಅವರು ಹಿಂದುಳಿದ ದೀನ ದಲಿತ ವರ್ಗದವರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ತಲುಪುವಂತೆ ಮಾಡುವಲ್ಲಿ ಶ್ರಮಿಸ್ತಾ ಇದ್ದಾರೆ. ಶಾಸಕರ ಆಪ್ತರಾಗಿರುವ ಶ್ರೀನಿವಾಸ್ ರವರು ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕಿನ ಗ್ರಾಮಗಳಿಗೆ ಕಂದಾಯ ಗ್ರಾಮ, ಉಪಗ್ರಾಮ 94C ಸ್ವಾಮಿತ್ವ ಯೋಜನೆಯ ಹಕ್ಕುಪತ್ರಗಳು ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡುವಲ್ಲಿ ನಿರಂತರ ಶ್ರಮ ವಹಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.
ಅವರು ಕೇವಲ ಆಡಳಿತಾತ್ಮಕ ಹೊಣೆಗಾರಿಕೆಗೆ ಸೀಮಿತವಾಗದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಜನರೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಜನರೊಂದಿಗೆ ಸದಾ ಹತ್ತಿರದ ಸಂಪರ್ಕ ಬೆಳೆಸಿಕೊಂಡಿರುವ ಶ್ರೀನಿವಾಸರವರು ಸರಳ ಸ್ವಭಾವ, ಸುಲಭವಾಗಿ ಎಲ್ಲರೊಂದಿಗೆ ಬೆರೆಯುವ ಗುಣ ಹಾಗೂ ಸೇವಾ ಮನೋಭಾವದಿಂದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಸಕರ ವಿಶ್ವಾಸಾರ್ಹ ಸಹಾಯಕರಾಗಿ ಅವರು ಕ್ಷೇತ್ರದ ಅಭಿವೃದ್ಧಿ, ಜನಹಿತಾಸಕ್ತಿ ಹಾಗೂ ಸೇವಾ ಭಾವನೆಯನ್ನ ಬಿಂಬವಾಗಿ ಗುರುತಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಪಿ, ತರೀಕೆರೆ. ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ನರೇಗಲ್ನಲ್ಲಿ ಸನ್ 2025-26ನೇ ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಶ್ರೀ ಮಿಥುನ್ ಜಿ ಪಾಟೀಲ್ ಉದ್ಘಾಟನೆಯನ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಮನುಷ್ಯನ ಆಸೆಗೆ ಮಿತಿಯಿಲ್ಲ, ಎಲ್ಲವೂ ಬೇಕು ಎಂಬ ದುರಾಸೆ ಮನುಷ್ಯನಲ್ಲಿದೆ. ಮನುಷ್ಯನ ಆಸೆಗೆ ಮಿತಿಯಿಲ್ಲ. ವಿದ್ಯಾರ್ಥಿಗಳಾದ ತಾವುಗಳು ಮುಂದಿನ ದಿನಮಾನದಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು, ವಿದ್ಯಾಭ್ಯಾಸವನ್ನ ಮಾಡಬೇಕು, ಹೆಚ್ಚು ಹೆಚ್ಚು ಓದಿರಿ, ಜ್ಞಾನ ಭಂಡಾರವನ್ನ ಬೆಳೆಸಿರಿ, ನಿಮ್ಮ ವಿದ್ಯಾರ್ಥಿ ಜೀವನ ಸುಗಮವಾಗಿ ನಡೆಯಲಿ ಎಂದು ಗುರುವಿನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಶ್ರೀಗಳು ಆಶೀರ್ವಚನವನ್ನ ನೀಡಿದ್ದಾರೆ. ಎಸಿಪಿ ಉಮೇಶ್ ಮಾತನಾಡಿ, ಈಗಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಬಳಕೆ ಬಹಳಷ್ಟು ಇದೆ. ಯುವಕರು ತಾವುಗಳು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ವಿದ್ಯಾಭ್ಯಾಸದ ಕಡೆ ಗಮನವನ್ನ ಕೊಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ವೈಸಿ ಪಾಟೀಲ್ ಅವರು ಮಾತನಾಡಿ, ಹಿಂದೆ ಗುರು ಇರುತ್ತಾನೆ, ಮುಂದೆ ನಿಮ್ಮ ಗುರಿ ಇರಬೇಕು ಎಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮಪೂಜ್ಯ ಶ್ರೀ ಮಣಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು, ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ, ಹಾಲ್ಕೆರೆ, ಗಂಜಿಹಾಳ, ಹೊಸಪೇಟೆ ಇವರು ವಹಿಸಿದ್ದಾರೆ. ಉದ್ಘಾಟಕರಾಗಿ ಶ್ರೀ ಮಿಥುನ್ ಜಿ ಪಾಟೀಲ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ರೋಲ್ ಇವರು ನೆರವೇರಿಸಿದ್ದಾರೆ. ಸನ್ಮಾನ್ಯ ಶ್ರೀ ಉಮೇಶ್ ಚಿಕ್ಕಮಠ, ಎಸಿಪಿ ಶಹರ ದಕ್ಷಿಣ ವಲಯ ಹುಬ್ಬಳ್ಳಿ ಇವರು ಮುಖ್ಯ ಅತಿಥಿಗಳಾಗಿ ವಹಿಸಿದರೆ, ಎಂಜಿ ಸೋಮನಕಟ್ಟಿಮಠ ಚೇರ್ಮನ್ರು, ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಶ್ರೀ ರವೀಂದ್ರನಾಥ್ ದೊಡ್ಮೆಟಿ ಪ್ರಧಾನ ಕಾರ್ಯದರ್ಶಿಗಳು, ಎಸ್ಎವಿಪಿಪಿ ಸಮಿತಿ ಶ್ರೀ ಎನ್ಆರ್ ಗೌಡ್ರ ಆಡಳಿತಾಧಿಕಾರಿ, ಎಸ್ಎವಿಪಿಪಿ ಸಮಿತಿ ಶ್ರೀ ಬಸವರಾಜ್ ಕಳಕಂಡವರು ಸದಸ್ಯರು, ಕಾಲೇಜು ಆಡಳಿತ ಮಂಡಳಿ ಶ್ರೀ ಎಂಪಿ ಪಾಟೀಲ್ ಸದಸ್ಯರು, ಕಾಲೇಜು ಆಡಳಿತ ಮಂಡಳಿ ಶ್ರೀ ಮಲ್ಲಣ್ಣ ಶಿರ್ಷಿ ಸದಸ್ಯರು, ಕಾಲೇಜು ಆಡಳಿತ ಮಂಡಳಿ ಶ್ರೀ ಬಿಎಸ್ ಗೌಡ್ರು ಶೈಕ್ಷಣಿಕ ಸಲಹೆಗಾರರು, ಎಸ್ಎವಿವಿಪಿ ಸಮಿತಿ ಚೇರ್ಮನ್ರು ಹಾಗೂ ಸರ್ವ ಸದಸ್ಯರು, ಸಾಂಸ್ಕೃತಿಕ ವಿಭಾಗ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿಯರ ಪಾಲಕರು ಹಾಗೂ ಗದಗ ಗಜೇಂದ್ರಗಡ ಸಂಸ್ಥೆಯ ಶಿಕ್ಷಕ ಹಾಗೂ ಶಿಕ್ಷಕಿ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಕುಟುಂಬ ವರ್ಗ, ಎಸ್ಎವಿ ಪದವಿ ಪೂರ್ವ ಕಾಲೇಜು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ಟಿವಿ ಪುನ್ನ. ಜರುಗುವ ಒಂದು ಕಾರ್ಯಕ್ರಮ. ನಾವು ಈ ಕಾರ್ಯಕ್ರಮಕ್ಕೆ ಬಂದಾಗ ಈ ವೇದಿಕೆ ಮೇಲೆ ಒಂದು ಅದು ಬಸವರಾಜನ ಬುದ್ಧಿಶಕ್ತಿಯನ್ನ ನೀವೆಲ್ಲ ನೋಡಿದ್ರಿ. ಅವನು ಮಾತನಾಡ್ತಾ ಒಂದು ವಿಚಾರ ಹೇಳಿದ, ನೀನ್ಯಾಕೆ ಬೀಳ್ತಿದ್ದೀನಿ, ನಾನ್ಯಾಕೆ ಸ್ವಾಗತೀನಿ ಅಂತಂದ್ರೆ, ನನಗೆ ದೇವರು ಕಣ್ಣು ಕೊಟ್ಟಿಲ್ಲ, ಬೇರೆ ಬೇರೆ ವಸ್ತುಗಳನ್ನ ನೋಡಿ ನೀವು ಚಂಚಲಾಗ್ತೀರಿ, ನಾನೇನೂ ನೋಡೋದಿಲ್ಲ, ಅದಕ್ಕೆ ನಾನು ಚಂಚಲಾಗೋದಿಲ್ಲ. ಚಂಚಲ ಆಗದೇ ಇರೋದ್ರಿಂದ ನನ್ನ ಪ್ರತಿಭೆ, ನನ್ನ ಬುದ್ಧಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕೇಳಿ. ಅದು ಸತ್ಯ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತಾರೆ. ಎಲ್ಲ ಇಂದ್ರಿಯಗಳೊಳಗ ಯಾವುದು ಪ್ರಧಾನವಾದಂತ ಇಂದ್ರಿಯ ಅಂತಂದ್ರೆ ಕಣ್ಣು ಅಂತ ಹೇಳ್ತಾರೆ. ಕಣ್ಣು, ನಯನ. ಈ ನಯನ ಏನದಲ್ಲ, ಯಶಸ್ಸನ್ನ ಹೊಂದಬೇಕು ಅಂತಂದ್ರೆ ಮನುಷ್ಯನಿಗೆ ಏನ್ ಬೇಕು ಅನ್ನೋದು ಸಾಮಾನ್ಯವಾದಂತಹ ತಿಳುವಳಿಕೆ ಇದೆ. ಬದುಕುವುದೇ ಯಶಸ್ಸು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಯಶಸ್ಸು ಅಂತಂದ್ರೆ ನಾನು ದುಃಖಿಯಾಗದೆ ಬದುಕತಕ್ಕಂತಹ ಜೀವನ ಕ್ರಮವನ್ನ ಯಾರು ರೂಢಿಸಿಕೊಳ್ತಾರಲ್ಲ ಅದಕ್ಕೆ ಯಶಸ್ಸು ಅಂತ ಕರೀತಾರೆ. ಈ ದುಃಖಿಯ ಹುಷಾರಾಗಿರಿ, ವಾಹನ ಚಲಾಯಿಸಿದ್ರೆ ವಾಹನ ರೂಲ್ಸ್ ಅನ್ನ ಫಾಲೋ ಮಾಡಿ. ಯಾರು ಕೂಡ ಕೆಲವು ಹಾಲಿನ ಪದ್ಧತಿ ಅಲ್ಲಿ ಮಾತಾಡ ಕೇಳಿದ್ರೆ
ಇದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಸಹಾಯ ಮಾಡಿ ಫೋನ್ ಮಾಡಿ. ಅದಕ್ಕೆ ನಾನೇ ಹೇಳಬೇಕಂತಂದ್ರೆ ಈಗಿನ ಒಂದು ಇಂಥ ಒಂದು ವೇಗವಾಗಿ ಬೆಳೆತಕ್ಕಂಥ ಯುಗದಲ್ಲಿ ನೀವು ಕೂಡ ಅಷ್ಟೇ ಸ್ಮಾರ್ಟ್ ಆಗಿರ್ಬೇಕು. ಯಾವನ್ನ ಹೇಗೆ ಉಪಯೋಗ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಕ್ಯಾಂಪಸ್ಸಲ್ಲಿ ಯಾವುದೋ ಒಂದು ಮಾದಕ ವಸ್ತುಗಳಾಗಲಿ ಏನಾದರೂ ಒಂದು ಗೊತ್ತಾಗ ದಯವಿಟ್ಟು ಕೂಡ ನೀವು ಇಲ್ಲಿ ಸ್ಥಳೀಯ ಪೊಲೀಸರಿಗೆ ನೀವು ಅವ್ರ ಇನ್ಫಾರ್ಮೇಶನ್ ಕೊಡಬೇಕು. ನಿಮ್ಮ ಮಹಾವಿದ್ಯಾಲಯದ ಮುಖ್ಯಸ್ಥರಿಗೆ ನೀವು ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಲ್ಲ. ನಿಮ್ಮ ಯಾರೇ ಏನೇ ಇನ್ಫಾರ್ಮೇಶನ್ ಕೊಟ್ಟು ಅದನ್ನು ಗೌಪ್ಯವಾಗಿರ್ಬೇಕು. ಪೊಲೀಸಲ್ಲಿ ಯಾವ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದನ್ನು ಹೇಳೋದಿಲ್ಲ ಪೊಲೀಸ್ನಲ್ಲಿ. ಅದಕ್ಕೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಜಾಗೃತರಾಗಿ, ಯಾಕಂದ್ರೆ ಈಗ ಬೆಳೀತಾ ಇರ್ತೀರಿ, ನಿಮ್ದು ತಪ್ಪಲ್ಲ ಅದು. ಈಗ ಅದನ್ನ ಬಿಟ್ಟು ಬದುಕಕ್ಕೂ ಆಗಲ್ಲ. ನಿನ್ನೆ ಬರ್ಲಿಕ್ಕೆ ಆಗಿದ್ರು ಇವತ್ತು ಬರ್ಬೋದು ಅಂತ ಬಹಳ ನಿರೀಕ್ಷೆಯಲ್ಲಿದ್ವಿ. ಅವರಿಗೆ ತುರ್ತು ಸಂದರ್ಭ ಬಂದಾಗ IPS ಮಾಡೋದವರಿಗೆ ಸಮಯ ಇರಂಗಿಲ್ಲ. ಹಾಗಾಗಿ ಆ ತಕ್ಷಣಕ್ಕೆ ಕರೆಗೆ ಹೋಗ್ಬಿಟ್ಟು ಬೇರೆ ಕೆಲಸದೊಳಗೆ ಕಾರ್ಯನಿರತ ಆಗ್ಬೇಕಾಗತ್ತೆ. ಹಾಗಾಗಿ ಅವರು ಸಹಿತ ಈ ಸಂದರ್ಭದೊಳಗೆ ಬರ್ಲಿಕ್ಕೆ ಆಗ್ಬಿಟ್ರೆ ನೀವು ಕೂಡ ಮೋಟಿವ್ ಆದ್ರೆ ನಾನು ಕೂಡ ಆ ರೀತಿಯಾದಂಥ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು, ಅಂತ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬಂತು. ಇದ್ರ ಜೊತೆಗೆ ನಮ್ಮ ಮಹಾನ್ ಸಂಸ್ಥೆಯಲ್ಲಿ ಓದಿ ನಮ್ಮ ಕಾಲೇಜಿಗೆ ಉತ್ತಮವಾದಂತಹ ಹೆಸರು ಕೊಟ್ಟಿರ್ತಕ್ಕಂತಹ ಕಳೆದ ಬಾರಿಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ. ಹಾಗೆ ನಮ್ಮ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಗದಗ್ನ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಉಪನ್ಯಾಸಕ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯವಾಗಿ ನಮ್ಮ ಶ್ರೀಗಳ ಒಂದೇ ಒಂದು ಆಶಯವನ್ನು ತಿಳಿಸಿ ನಾನು ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಶ್ರೀಗಳ ಆಶಯ ಏನಂದ್ರೆ, ಈ ನರೇಗಲ್ನ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ಕರ್ನಾಟಕದ ಪ್ರತಿಯೊಂದು ಊರಿನಲ್ಲೂ ಕನಿಷ್ಠ ಒಬ್ಬ ವಿದ್ಯಾರ್ಥಿ ಆದರೂ ಈ ಕಾಲೇಜಿನಲ್ಲಿ ಓದಿ ಪ್ರತಿಭಾವಂತರಾಗಿ ಸುಸಂಸ್ಕೃತರಾಗಿ ಹಾಲ್ಕೇರಿ ಜಾತ್ರೆಗೆ ಬರಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷೆ. ಅಂತ ದೊಡ್ಡ ಅಪೇಕ್ಷೆಯನ್ನು ಇಟ್ಕೊಂಡವರಿಗೆ ಸೂರಂಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಪ್ಲಾಟ್ ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲಾ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಪ್ಲಾಟ್ ಶಾಲೆಯ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು 2025ರ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣಾರ್ಥ 2ನೇ ಗುರುನಮನ ಕಾರ್ಯಕ್ರಮದ ಭಾಗವಾಗಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಎಂದು ಪರಿಗಣಿಸಿ ಬರುವ 24ರಂದು ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಾಲೆಯ ಗುರುಮಾತೆಯರಾದ ಶ್ರೀ ಅನ್ನಪೂರ್ಣ ಶಾಂತಪ್ಪ ಗುಡಿಗೇರಿ ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಎಂದು ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಗೌರವಿಸ್ತಾ ಇದೆ. ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಪ್ರಶಸ್ತಿಗೆ ಆಯ್ಕೆಯಾದ ಸುರುಣಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜನತಾ ಪ್ಲಾಟ್ ಎಸ್ಟಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮಸ್ಥರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಲಕ್ಷ್ಮೇಶ್ವರ. ಗದಗ ಜಿಲ್ಲೆ ರೋಣ ಪಟ್ಟಣದ ಸುಭಾಷ್ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ರವರ 1500ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನೆರವೇರಿತು. ಪ್ರವಾದಿ ಮೊಹಮ್ಮದ್ ರವರ 1500 ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ರಾಮ್ ರಹೀಂ ಯುವಕ ಸಂಘದ ವತಿಯಿಂದ ನೆರವೇರಿಸಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ದಿವಾನ್ ಶರೀಫ್ ಶಿವಯೋಗಿಗಳು, ಶ್ರೀ ಮುರುಘರಾಜೇಂದ್ರ ಕೊರೋನೇಶ್ವರ ಶಾಂತಿಧಾಮ ಮಠ ಅಸೂಟಿಯವರು ವಹಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಕ್ಷಯ್ ಐ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಎಸ್ಎಂ ಮುಲ್ಲಾ ಅಧ್ಯಕ್ಷರು, ರಾಮ್ ರಹೀಂ ಯುವಕ ಸಂಘ ರೋಣ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲಯ್ಯ ಜಿ ಗುರುಬಸಯ್ಯನ ಮಠ, ಮೌಲಾನ್ ಶಬ್ಬೀರ್ ಅಹಮದ್, ಎಸ್ ಕಾಚಿ ಮನ್ಸೂರಿ, ಹಫೀಜ್ ಅಬ್ದುಲ್ ಅಹಮದ್ ಪಟೇಲ್, ಡಾಕ್ಟರ್ ಇರ್ಷಾದ್ ಅಹಮದ್ ಮುಲ್ಲಾ, ಮಹಾದೇವಪ್ಪ ಬಿಗೇರಿ, ನಿಂಗಪ್ಪ ನವಲ್ಕುಂದ, ಶಂಕರಪ್ಪ ರೀತಿ, ಸಲೀಂ ಹೊರಪೇಟೆ, ಶಾಂತಪ್ಪ ಶೆಟ್ಟರ್ ಹಾಗೂ ಸುಭಾಷ್ ನಗರದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ವೀರೋಣ. अपने कलम की कुव्वत को तू उस पे लुटाने वाला अज़ीज़, अपने कलम की कुव्वत को तू उस पे लुटा. ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ, ಹಿಂದೂ ಧರ್ಮದ ಜೊತೆ ಕ್ರಿಶ್ಚಿಯನ್ ಸೇರ್ಪಡೆ ವಿಚಾರ. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಅನಗತ್ಯ ಇರೋದನ್ನ ಗಣತಿಯಿಂದ ತೆಗೆದು ಹಾಕ್ತೇವೆ. ಗಣತಿಗೆ 1,45,000 ಶಿಕ್ಷಕರನ್ನ ನೇಮಿಸಲಾಗಿದೆ. 15 ದಿನಗಳ ಕಾಲ ಮನೆ ಮನೆಗೂ ಹೋಗಿ ಸಮೀಕ್ಷೆಯನ್ನ ಮಾಡ್ತಾರೆ. ಇದು ಜಾತಿ ಸಮೀಕ್ಷೆ ಅಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾರೆ.
ಯಾರು ವಂಚಿತರು ಎಂಬುದು ಎಲ್ಲವೂ ಗೊತ್ತಾಗುತ್ತೆ. ಅವಕಾಶದಿಂದ ವಂಚಿತರಾದವರಿಗೆ ಮೊದಲ ಆದ್ಯತೆಗೆ ಸಮೀಕ್ಷೆಯನ್ನ ಮಾಡಲಾಗುತ್ತದೆ. ಸಮೀಕ್ಷೆ ಮೂಲಕ ಸಮಾಜ ಒಡೆಯುವ ಷಡ್ಯಂತ್ರ ನಡೆದಿದೆ ಎಂದು ವಚನಾನಂದ ಶ್ರೀ ಹೇಳಿಕೆ ವಿಚಾರ. ಮುಂದೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ, ಅಲ್ಲಿ ಷಡ್ಯಂತ್ರ ಇದೆನಾ? ಸಮೀಕ್ಷೆಗೆ ಸಚಿವರು ಶಾಸಕರು ವಿರೋಧ ಕುರಿತು ಸಮೀಕ್ಷೆಗೆ ಸಚಿವರು ಶಾಸಕರು ಯಾರೂ ವಿರೋಧ ಮಾಡಿಲ್ಲ. ಸಮಾಜದಲ್ಲಿ ಸಮಾನತೆ ತರಬೇಕಿದ್ರೆ ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶವನ್ನ ಕೊಡಬೇಕು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿ ತಿಳಿಯಲು ಸಮೀಕ್ಷೆ ಮಾಡಲಾಗುತ್ತಿದೆ. ಹಿಂದುಳಿದ ಆಯೋಗ ಸಮೀಕ್ಷೆ ಮಾಡುತ್ತಿದೆ, ಅದರಲ್ಲಿ ನಾವು ಮಧ್ಯ ಪ್ರವೇಶಿಸಿಲ್ಲ. ಹಿಂದೂ ಜೊತೆ ಕ್ರಿಶ್ಚಿಯನ್ ಪದ ಬಳಕೆ ಬಗ್ಗೆ ಮರುಪರಿಶೀಲನೆ ಮಾಡಿ ಎಂದು ರಾಜ್ಯಪಾಲರು ಸಿಎಂ ಪತ್ರ ಬರೆದಿರುವ ಕುರಿತು ಬಿಜೆಪಿಯವರು ಕಳುಹಿಸಿದ ಲೆಟರ್ ರಾಜ್ಯಪಾಲರು ನನಗೆ ಕಳಿಸಿದ್ದಾರೆ. ಬಿಜೆಪಿಯವರ ಲೆಟರ್ ಫಾರ್ವರ್ಡ್ ಮಾಡಿದ್ದಾರೆ ಅಷ್ಟೇ. ಬಿಜೆಪಿಯವರು ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ. ಕುರುಬರನ್ನ ಎಸ್ಟಿಗೆ ಸೇರಿಸುವ ವಿಚಾರ ಬಿಜೆಪಿಯವರದ್ದಾಗಿದ್ದಾಗ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕೆಂದು ವಾದ ಮಾಡಿದ್ರು. ಈಶ್ವರಪ್ಪ ಕಾಗಿನೆಲೆ ಸ್ವಾಮೀಜಿಗಳು ಈ ಬಗ್ಗೆ ಶಿಫಾರಸು ಕೇಂದ್ರಕ್ಕೆ ಕಳಿಸಿದ್ದಾರೆ. ಈ ಬಗ್ಗೆ ಅವರೇ ಉತ್ತರಿಸಬೇಕು. ಎಸ್ಸಿ ಎಸ್ಟಿ ಪಟ್ಟಿಗೆ ಸೇರಿಸುವುದು ಕೇಂದ್ರದ ಕೆಲಸವಾಗಿದೆ. ಮತಗಳ್ಳತನ ವಿಚಾರ ರಾಹುಲ್ ಗಾಂಧಿ ಸತ್ಯ ಹೇಳಿದ್ದಾರೆ. 6,000 ಮತಗಳನ್ನ ಕೈಬಿಡಲಾಗಿದೆ. ಆಳಂದ ಮತಗಳ್ಳತನ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇದೆ. ಈ ಮಳೆ ಹಾನಿ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಮಳೆ ಹಾನಿ ಈ ಬಾರಿ ಜಾಸ್ತಿ ಆಗಿದೆ. ಮಳೆ ಆಗಿರೋದ್ರಿಂದ ರಸ್ತೆಗಳು ಕೆಟ್ಟು ಹೋಗಿದ್ದಾವೆ. ಈ ಬಗ್ಗೆ ಮೀಟಿಂಗ್ ಮಾಡಿ ರಸ್ತೆ ದುರಸ್ತಿ ಮಾಡ್ತೀವಿ. ಬಿಜೆಪಿಯವರಿರುವಾಗ ಒಂದು ದಿನ ಗುಂಡಿ ಮುಚ್ಚಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ನ್ಯೂಸ್ ಬ್ಯೂರೋ, ಗದಗ. ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ತಮ್ಮ ಪತ್ರ ಬರೆದ ಸರ್, ಮರುಪರಿಶೀಲನೆ ಮಾಡ್ರಿ, ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತದೆ ಅಂತ ಹೇಳಿ ಯಾರು ರಾಜ್ಯಪಾಲರು ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ. ಅವರೇ ಹೇಳಿರೋದಲ್ಲ ಇದು. ಬಿಜೆಪಿಯವರು ಲೆಟರ್ ಕೊಟ್ಟಿದ್ದಾರೆ ನಿನಗೆ, ಅವ್ರು ನಮಗೆ ಕಳಿಸಿದ್ದಾರೆ. ನೋಡಿ ಇದನ್ನ ಮರುಪರಿಶೀಲನೆ ಏನಾದ್ರು ಮಾಡ್ತೀರಾ ಸರ್? ಪುನಃ ಅದನ್ನೇ ಹೇಳಿದ್ರೇನೆ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿಯವ್ರಿಗೆ. ಏಯ್ ಪ್ರಶ್ನೆ, ನೀನ್ ಪ್ರಶ್ನವನ ಬಾ, ಮುಂದಕ್ಕೆ ಬಾ. ರಾಜ್ಯದಲ್ಲಿ ಬೆಳೆ ಹಾನಿ ಸಮೀಕ್ಷೆ ಪೂರ್ಣಗೊಂಡ ನಂತರ ಏನು ಕೇಳು. ಜಾತಿ ಎಲ್ಲೇ ಹೊಡಿತೀವಿ ನಾವು? ಜಾತಿ ಹೊಡೆಯೋ ಪ್ರಶ್ನೆನೇ ಇಲ್ಲ. ನಿನ್ ಜಾತಿ ನೀನು ಇದೆಯಾ? ನಿನಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ಹೆಂಗೆ ಮಾಡೋದು? ಹೆಂಗಪ್ಪ ಮಾಡೋದು ಹೇಳು ನೀನೆ. ಪುನಃ ಗೊಂದಲ. ನಿನ್ಗೆ ಕ್ಲಾರಿಟಿ ಇಲ್ಲ. ನೀನೇನೋ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ, ಕೇಳ್ತಾ ಇದೆಯಾ? ಯಾರೋ ಹೇಳೋದನ್ನ ಕೇಳ್ತಾ ಇದೆಯಾ? ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು, ಸತ್ಯ ಹೇಳಿದ್ದಾರೆ. ಅವರು 6,000 ಚಿಲ್ಲರೆ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ. ಅವರು ಕೈ ಬಿಟ್ಟಿರೋರನ್ನ ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶನ ಇದು ಮಾಡುವಾಗ, ಮೀಡಿಯಾ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ. ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕೈಲಿ ಹೇಳಿಸಿದ್ದಾರೆ. ಈ ತರದ ಬೇರೆ ಬೇರೆ ಕಡೆ ನಡೆದಿದ್ದಾವ ಅಥವಾ ಏನಾದರೂ ತನಿಖೆ ಮಾಡ್ತೀರಾ ಎಲ್ಲ ರಾಜ್ಯ ಸರ್ಕಾರ? ನೋಡಪ್ಪ, ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳ್ಳತನ ಇದೆಯಲ್ಲ, ಅದ್ರ ಬಗ್ಗೆ SIT ತನಿಖೆ ಆಗ್ತದೆ. ನಾನು ಮಾಡಿರೋದಲ್ಲ. ಸುಮ್ಮನೆ ನೀವು ಏನೇನು ಕೇಳ್ತಿರಲ್ಲ, ನಿಮ್ಗೆ ಹಿನ್ನೆಲೆ ಗೊತ್ತಿರಲ್ಲ, ಮಾಡಲ್ಲ. ಬಿಜೆಪಿಯವರು ಇದ್ದಾಗಲೇ ಕುರುಬ ಸಮಾಜನ ST ಸೇರಿಸ್ಬೇಕು ಅಂತ ಅವರೇ ಶಿಫಾರಸು ಮಾಡಿ ಬಿಜೆಪಿಯವರು. ನಿಮ್ಗೆ ಗೊತ್ತಾದು? ನಿಮ್ಗೆ ಗೊತ್ತೇನ್ರಿ ಅದು? ಹೋಲಿ, ನಿಮ್ಗೆ ಗೊತ್ತಾದು? ಯಾರು ಮಾಡಿದ್ರು ಇದು ಅಂತ ಗೊತ್ತಾ? ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದು ಬಿಜೆಪಿಯವ್ರ ಕಾಲದಲ್ಲಿ. ಅವ್ರು ಶಿಫಾರಸು ಮಾಡಿದ್ರು, ಗೊತ್ತಾಯ್ತಾ? ಅವ್ರು ವಾಪಸ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಈಗ ಉತ್ತರ ಕೊಡ್ಬೇಕು, ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕಷ್ಟೇ, ಗೊತ್ತಾಯ್ತಾ? ಆಮೇಲೆ ಈ ST ಸೇರ್ಸೋದು ಬಿಡೋದು ಅಂತ ತಗೊಳ್ಳೋರು ಯಾರು ತೀರ್ಮಾನನ? ಯಾರ್ರೀ? ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರ ಅಲ್ಲ. ST ಸೇರ್ಸೋದು, ST ಸೇರ್ಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು. ಬೆಳೆ ಹಾನಿ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಆದ ತಕ್ಷಣ ಕೊಡ್ತೀವಿ, ದುಡ್ಡಿಗೆ ತೊಂದರೆ ಇಲ್ಲ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ನೀನು ಪ್ರಶ್ನವನ್ನ
ಮುಂಗಾರು ಹಂಗಾಮಿನಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ಸಾಹೇಬರು ಹಾನಿಯಾಗಿದ್ರೆ ಅದು ಸರ್ವೆ ಮಾಡಿಸ್ತೀವಿ. ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ. ನಿಮ್ದು ಮುಗೀತದ? ಮಂಗಳವಾರ ಇವ್ರದ್ದು ಮುಗೀತದಂತೆ. ಧಾರವಾಡದ ಈಗಾಗಲೇ ಮುಗಿದಿದೆ, ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ. ರಸ್ತೆ ಸಂಬಂಧಪಟ್ಟಂಗೆ 24ನೇ ತಾರೀಕು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡಕ್ ಮುಂದಾಗಿದೆ ಸರ್. 24ನೇ ತಾರೀಕು ಗುಂಡಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲೇ ಗುಂಡಿ ಗಂಡಾಂತರ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಸಹಿತ ಗುಂಡಿ ಗಂಡಾಂತರ ರಸ್ತೆಗಳು ಹಾಳಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕ್ ಮುಂದಾಗಿದೆ ಸರ್. ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ, ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ? ಆಗಿದೆ ಇಲ್ವಾ? ಆಗಿದೆ ಇಲ್ಲ? ನಿಮ್ಮ ಗದಗಿನಲ್ಲಿ ಜಾಸ್ತಿ ಮಳೆ ಆಗಿದೆಯಾ ಇಲ್ಲ? ಮಳೆ ಆಗಿರೋದ್ರಿಂದ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ, ಗುಂಡಿ ಬಿದ್ದಿದ್ದಾವೆ ನಿಜ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು, ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ. ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ, ಸಂಚಾರಕ್ಕೆ ತೊಂದರೆ ಇದೆ, ಅಲ್ಲಿ ಸೆಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನೀವು ನೋಡ್ರಿ ಬರ್ಕಳ್ರಿ, ಬಿಜೆಪಿಯವರು ಇರುವಾಗ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಒಂದು ದಿನನೂ ಗುಂಡಿ ಮುಚ್ಚೋ ಕೆಲಸ ಮಾಡಿ ಯಾವ ಜಾತಿಗಳು? ಈಗ ಕ್ರಿಶ್ಚಿಯನ್, ಈಗ ಬ್ರಾಹ್ಮಣ, ಕ್ರಿಶ್ಚಿಯನ್, ಅವಕ್ಕೆಲ್ಲ ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಡಿಸಿಷನ್ ತಗೋತಾರೆ. ಗೊತ್ತಾಯ್ತಾ? ಯಾವುದು ಅನಗತ್ಯ ಇದೆ ಅವನ್ನೆಲ್ಲ ತೆಗೆದಾಕ್ತಾರೆ, ಅಗತ್ಯ ಇರೋದನ್ನ ಮಾತಾಡ್ತಾರೆ. ಆಮೇಲೆ ನೋಡಪ್ಪ, 1,75,000 ಟೀಚರ್ಗಳು ಇದಕ್ಕೆ ಎನ್ಯುಮರೇಟರ್ಸ್ ಆಗಿರೋದು. 1,20,000. ಒಬ್ಬೊಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಸೊ ಅವರು 15 ದಿನಗಳ ಕಾಲ ಸರ್ವೆ ಮಾಡ್ತಾರೆ. ಮನೆಗೂ ಹೋಗ್ತಾರೆ, ಮನೆಗೂ ಕೂಡ ಹೋಗ್ತಾರೆ. ನೀವು ಯಾವ ಧರ್ಮಕ್ಕೆ ಸೇರಿದೆಯಾ, ಯಾವ ಜಾತಿಗೆ ಸೇರಿದೆಯಾ, ನೀವು ಉಪಜಾತಿಯವರು, ನಿನ್ನ ಜಮೀನು ಇದೆಯಾ ಇಲ್ವಾ, ನಿಮ್ಮ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ, ನೀವು ಓದಿದೆಯಾ ಇಲ್ವಾ, ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ. ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ, ಸೋಷಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಸೋಷಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ. ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ, ಒಂದು ಜಾತಿ ಗೊತ್ತೇ ಆಗ್ತದೆ, ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದ್ರ ಮೇಲೆ ಜಾತಿ ಗೊತ್ತಾಗುತ್ತೆ. ಅದು ಒಂದು. ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ. ಈಗ ನೀನು ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾರೆ, ಜಾತಿ ಎಲ್ಲ. ಸರ್, ಈಗ ಜನಗಣತಿ ಎಡವಟ್ಟುಗಳ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ ವಚನಾನಂದ ಶ್ರೀಗಳು ಹೇಳ್ತಾರೆ. ಯಾರು? ವಚನಾನಂದ ಶ್ರೀಗಳು. ಎಡವಟ್ಟುಗಳ ಹಿಂದೆ ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ? ಅಲ್ಲಪ್ಪ, ಅಲ್ಲ, ನಿಮಗೆ ಕೇಳ್ತಾ ಇದ್ದೀನಿ, ಅಲ್ಲಿ ಷಡ್ಯಂತ್ರ ಇದೆಯಾ? 1931ನೇ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು. ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ? ಆರಂಭ ಆಗಲಿ ಹೋಗ್ಲಿ, 2028ಕ್ಕೆ ಆಗ್ಬೇಕಲ್ರಿ. ಸುಮ್ಮನೆ ಏನೋ ಮಾತಾಡುವ ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ ಹೋಗ್ಬಾರ್ದು. ನಿಮ್ಗೆ ಏನು ಗೊತ್ತಾಗಲ್ಲ, ಮಾಡಲ್ಲ, ಸುಮ್ಮನೆ ಇರಿ. ಈ ಒಂದು ಸಮೀಕ್ಷೆಗೆ ಲಿಂಗಾಯತ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ, ಸಚಿವ ಸಂಪುಟದಲ್ಲಿ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿರೋದು. ಈಗ ಸಾಮಾಜಿಕ, ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ. ಈಕ್ವಾಲಿಟಿ ತರಬೇಕಾದ್ರೆ
ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಬಡವರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ. ನಾನು ಮಾತಾಡುವಾಗ ನೀವು ಪ್ರಶ್ನೆ ಕೇಳಿದ್ರಕ್ಕಯ್ಯ, ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನ್ಗೆ ಉತ್ತರ ಕೊಡಲ್ಲ, ಇವ್ರಿಗೆ ಉತ್ತರ ಕೊಡ್ಲ ಇರು. ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ನೀವು ಕೆಲಸದಲ್ಲಿ ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು, ನಿಮ್ಮ ಹತ್ರ ಜಮೀನು ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋದು. ಜನರ ಜಾತಿ ವಿಚಾರವನ್ನ ಸಮೀಕ್ಷೆ ಹೆಸರಲ್ಲಿ ಕರೆ ಹಾಕ್ತಾ ಇದೆ. ಅದು ಇರ್ತದ್ರಿ. ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ, ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ, ನೀ ಜಾತಿ ಗೊತ್ತಾಗಲ್ವಾಗ ನನಗೆ? ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ, ಅವ್ರೇನಂತೆ? ಹೌದಪ್ಪ, ಏನ್ ನಿನ್ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನ್ ಗೊಂದಲ ಏನು? ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ. ಅದು ತೆಗೆದೀಗ ಜನಗಣತಿ ಆರಂಭ ಆಗುತ್ತೆ ಸರ್. ಜನಗಣತಿ ಆರಂಭ ಆಗುತ್ತಲ್ಲ, ಅವೆಲ್ಲ ತೆಗೆದ್ಬಿಡ್ತೀರಾ? ಕ್ರಿಶ್ಚಿಯನ್ ಅನ್ನುವಂಥದ್ದು ಪ್ರತಿಯೊಂದು ಜಾತಿಯಿಂದ ಯಾವುದು ಏನ್ ತೆಗೆದ? ಎಲ್ಲ ಜಾತಿಗಳಿಗೆ ಕ್ರಿಶ್ಚಿಯನ್ ಇದೆ. ನಾನೆಲ್ಲ ಕೊಡೋನು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ. ನಗರಕ್ಕೆ ಆಗಮಿಸಿದ ಅಶೋಕ್ ಅಂಬೇಡ್ಕರ್ ತಮ್ಮ ಯಾತ್ರೆಗೆ ಅದ್ದೂರಿ ಸ್ವಾಗತ. ಚಾಮರಾಜನಗರಕ್ಕೆ ಆಗಮಿಸಿದ ಅಶೋಕ್ ಅಂಬೇಡ್ಕರ್ ಧಮ್ಮ ಯಾತ್ರೆಗೆ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಸಮಿತಿ ವತಿಯಿಂದ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ನಗರದ ಕರಿನಂಜನಪುರ ರಸ್ತೆಯಲ್ಲಿರುವ ಸಾರನಾಥ ಬುದ್ಧ ವಿಹಾರದ ಮುಂಭಾಗಕ್ಕೆ ಆಗಮಿಸಿದ ಧಮ್ಮ ಯಾತ್ರೆಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಕರ್ನಾಟಕ ರಾಜ್ಯ ಶಾಖೆ ದಕ್ಷಿಣ ವಿಭಾಗದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ರಾಷ್ಟ್ರೀಯ ಧಮ್ಮ ಯಾತ್ರೆ ಸಮಿತಿಯ ವತಿಯಿಂದ ಸೆಪ್ಟೆಂಬರ್ 7ರಿಂದ ಆಗಸ್ಟ್ 1 ತನಕ ಕೇರಳ ಧಮ್ಮ ಭೂಮಿಯಿಂದ ನಾಗಪುರ ದೀಕ್ಷೆ ಭೂಮಿಯ ತನಕ ಕೇರಳ, ತಮಿಳುನಾಡು, ಪಾಂಡಿಚೇರಿ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳಲ್ಲಿ ಸಂಚರಿಸಿ ಆಗಸ್ಟ್ 1ರಂದು ನಾಗಪುರ ದೀಕ್ಷಾ ಭೂಮಿ ತಲುಪಲಿದೆ. ಇದರ ಉದ್ದೇಶ ಅಂಬೇಡ್ಕರ್ ಅವರ ಪ್ರಬುದ್ಧ ಭಾರತ ನಿರ್ಮಾಣವಾಗಿದೆ ಎಂದರು. ಜಿಲ್ಲಾಧ್ಯಕ್ಷ ಆರ್ ಬಸವರಾಜು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಉಮೇಶ್ ಕುದರ್, ಮಲ್ಲಿಕಾರ್ಜುನ ಸ್ವಾಮಿ, ರಾಮಸಮುದ್ರ ಪುಟ್ಟಸ್ವಾಮಿ, ನಾಗಶಿಲ್ಪ, ಜಿಲ್ಲಾ ಕಾರ್ಯದರ್ಶಿ ನಂಜುಂಡಯ್ಯ, ತಾಲೂಕು ಅಧ್ಯಕ್ಷ ಕೃಷ್ಣಯ್ಯ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ನಂಜುಂಡ ನಾಯಕ, ಚಾಮರಾಜನಗರ. ಸಾಮ್ರಾಟ್ ಅಶೋಕರ ಇದಕ್ಕೆ ಹಾಕಬೇಕು. ಮುಂದುವರೆದು ನಿಮಗೆ ಗೊತ್ತಿರಲಿ, ಈ ನಂತರ ನಾನು ಮಾತಾಡಿದ್ದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಈ ವರ್ಷದಿಂದ ಬುದ್ಧ ಜಯಂತಿಯನ್ನ ಸರ್ಕಾರವೇ ಆಚರಣೆ ಮಾಡ್ತಾ ಇದೆ. ಮತ್ತೆ ದೊಡ್ಡಬಳ್ಳಾಪುರದಲ್ಲಿ ಮುಚ್ಚಿ ಹೋಗಿದ್ದಂತ ಬೌದ್ಧರ ಇತಿಹಾಸವನ್ನ ಬೂದಿಗುಂಡಿ ಅಂತ ಕರೀತಾ ಇದ್ರು. ಆದ್ರೆ ಈಗ ಅದನ್ನ ಎಕ್ಸ್ಕವೇಷನ್ ಮಾಡಿ ಸರ್ಕಾರವೇ ಕೂಡ ದುಡ್ಡನ್ನು ವ್ಯಯ ಮಾಡಿ ಅದು ಮಾಡ್ತಾ ಇದೆ, ಸನ್ನತಿಯಲ್ಲಿ ಮಾಡ್ತಾ ಇದೆ. ಮುಚ್ಚಿ ಹೋದ ಇತಿಹಾಸವನ್ನ ಸರ್ಕಾರ ಮತ್ತೆ ಪ್ರಜ್ಞಾವಂತ ಜನತೆಯಾದ ನಾವು ನೀವೆಲ್ಲ ಮಾಡ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ನಾಡಿನಲ್ಲಿ ಮಗಧ ಮತ್ತು ಮೌರ್ಯ ಸಾಮ್ರಾಜ್ಯದ ಸರಿಸುಮಾರು 84,000 ಶಿಲಾಶಾಸನಗಳನ್ನ ನಾವು ಅರ್ಥ ಮಾಡಿಕೊಂಡು ಪುಸ್ತಕಗಳ ಮುಖೇನ ಅದನ್ನ ತಿಳ್ಕೊಳ್ಬೇಕಾಗಿದೆ. 14th ಅಕ್ಟೋಬರ್ ನಾಗಪುರಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನೀವು ಮಾಡಬೇಕಾಗಿದೆ. ಮತ್ತೆ 2ನೇ ತಾರೀಕು ಅದು ವಿಜಯದಶಮಿ ಅಲ್ಲ, ಕುರಿ ಕೋಳಿ ಕುಯ್ಯುವ ಹಬ್ಬ ಅಲ್ಲ, ಅದು ಸಾಮ್ರಾಟ್ ಅಶೋಕರು ಶಸ್ತ್ರಾಸ್ತ್ರವನ್ನ ತ್ಯಜಿಸಿದಂತ ದಿನವನ್ನ ಅದರ ಸಂಸ್ಮರಣೆಗಾಗಿ ಮಾಡ್ಲಿಕ್ಕೆ ನಾವು ನೀವೆಲ್ಲ ಕೂಡ ಜನಮಾನಸದಲ್ಲಿ ಬಿತ್ತಬೇಕು ಅಂತ ಹೇಳ್ತಾ, ಇವತ್ತು ಈ ಯುದ್ಧ ಬೇಡ ಶಾಂತಿ ಬೇಕು, ಅದರ ನಮ್ಮ ಕಾರ್ಯಭಾರಿ ಅಥವಾ ರಾಯಭಾರಿ ಸಾಮ್ರಾಟ್ ಅಶೋಕ 2,500 ವರ್ಷಗಳಿಂದ ಈ ನೆಲದಲ್ಲಿ ಹುಟ್ಟಿದ ಪ್ರತೀಕವಾಗಿ, ಕುರುಹಾಗಿ, ಐತಿಹ್ಯವಾಗಿ, ಐತಿಹಾಸಿಕವಾಗಿ ಉಳಿದಿದ್ದಾರೆ. ಅವರನ್ನ ಮುಂದುವರಿಸೋಣ. ಅವರ ತತ್ವಾದರ್ಶಗಳನ್ನ, ಧಮ್ಮ ಸಂದೇಶಗಳನ್ನ, ಅವರು ಕರ್ನಾಟಕದಲ್ಲಿ ಸುಮಾರು 17 ಸ್ಥಳಗಳಲ್ಲಿ ಇದ್ದು ಹೋದಂತ ಇತಿಹಾಸ ಇದೆ. ಅದು ನಮ್ಮ ಮಸ್ಕಿಯಲ್ಲಿ, ಅದು ನಮ್ಮ ದೀಕ್ಷಾಭೂಮಿಯಲ್ಲಿ ಇವರ ಸಂದೇಶವನ್ನೊಳಗೊಂಡು ಮುಕ್ತಾಯ ಆಗುತ್ತೆ. 14th ಅಕ್ಟೋಬರ್ 1956ನೇ ಇಸವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಸುಮಾರು 8 ಲಕ್ಷಕ್ಕೂ ಮಿಗಿಲಾದ ಅನುಯಾಯಿಗಳ ಜೊತೆಗೂಡಿ ಧಮ್ಮದೆಡೆಗೆ ಮರಳಿ ಮನೆಗೆ ಧಮ್ಮದೆಡೆಗೆ ಅಂತ ಹೋದ್ರು. ಕಾರಣ ಯಾಕಂತ ಹೇಳಿದ್ರೆ, ಈ ಹಿಂದೂ ಧರ್ಮದಲ್ಲಿನ ಅಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ, ಹೀನಾಯ ಬದುಕನ್ನ ತೊರೆದು ನಮ್ಮದೇ ಆದ ಈ ನೆಲದ ಧಮ್ಮವಾದ ಬುದ್ಧ ಧಮ್ಮಕ್ಕೆ ಓದೋದರ ಪ್ರಯುಕ್ತ ನಾವಿವತ್ತು ಬುದ್ಧ ವಿಹಾರವನ್ನ ಕಟ್ಟಿ ಬೌದ್ಧಾನುಯಾಯಿಗಳಾಗಿ
ನಾವು ಇವತ್ತು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಹೀಗೆ ಒಗ್ಗಟ್ಟಾಗ್ತಾ ಇದ್ದೇವೆ. ಮುಂದೊಂದು ದಿನ ಇದು ಒಂದು ದೊಡ್ಡ ಪ್ರವಾಹವಾಗಿ ಒಂದು ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರವಾಹದ ರೀತಿನಲ್ಲಿ ನಾವೆಲ್ಲ ಒಗ್ಗೂಡ್ತೇವೆ. ಇರಬಹುದು, ನಮ್ಮ ಆಯಸ್ಸು ವಯಸ್ಸು ಕಡಿಮೆ ಇದ್ದಿರಬಹುದು, ಆದರೆ ಈ ಭವಿಷ್ಯದ ಮುಂದಿನ ಪೀಳಿಗೆ, ಯುವ ಜನತೆ, ವಿಶೇಷವಾಗಿ ಹಣತೆಯನ್ನ ಹಚ್ಚುವಂತ ಮಹಿಳೆಯರು ಧಮ್ಮ ದೀಪವನ್ನ, ಬುದ್ಧಾಂಡೀಸ್ ಧಮ್ಮವನ್ನ ಅರ್ಥ ಮಾಡಿಕೊಂಡು ಹಚ್ಚುತ್ತಾರೆ ಅನ್ನೋ ಭರವಸೆ ಮೇಲೆ ಇವತ್ತು ಅತೀವ ಸಂತೋಷದಿಂದ ಈ ಚಾಮರಾಜನಗರ ಪಟ್ಟಣದಲ್ಲಿ ನಾವು ಬಹಳಷ್ಟು ಪಟ್ಟಣಗಳನ್ನ, ಹಳ್ಳಿಗಳನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಯಾವ ಉನ್ಮಾದವೂ ಇಲ್ಲ. ಅಲ್ಲಿ ಇದೆ, ನಾವು ವಿದ್ಯಾವಂತರು, ನಾವು ತಿಳ್ಕೊಂಡಿದ್ದೇವೆ, ನಾವು ಅಂತೇಳಿ ಪಂಗಡವಾಗಿ ಬದುಕುವಂತ ವ್ಯವಸ್ಥೆಯನ್ನ ಹಲವಾರು ಪಟ್ಟಣಗಳಲ್ಲಿ ನೋಡಿದ್ವಿ. ಆದ್ರೆ ನಮ್ಮ ಚಾಮರಾಜನಗರದಲ್ಲಿ ಭಾವೈಕ್ಯತೆಯ ಒಂದು ಶಿಬಿರವಿದ್ದ ಹಾಗೆ ಈ ಊರಿದೆ. ನನಗೆ ಅತಿ ಮೆಚ್ಚಿನ ಊರು. ಮೊನ್ನೆ ಸಂಜೆ ನಾವಿಲ್ಲಿಗೆ ಬರಬೇಕಾಗಿತ್ತು. ಸಾಮ್ರಾಟ್ ಅಶೋಕರವರ ಪ್ರತಿಮೆ ನಮ್ಮ ಊರಿಗೆ ಬಂದಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ. ಬಂಧುಗಳೇ, ಅವರು ಆ ಯುದ್ಧ ನಂತರ, ಆ ಯುದ್ಧಕ್ಕೂ ಮೊದಲೇ ಚಂಡ ಅಶೋಕ ಆಗಿದ್ದಂಥವರು ಧಮ್ಮ ಅಶೋಕ ಆಗ್ತಾರೆ. ಈ ಧಮ್ಮ ಅಶೋಕ ಆದಮೇಲೆ 84,000 ಸ್ತೂಪಗಳನ್ನು ಈ ದೇಶದಾದ್ಯಂತ, ಅಖಂಡ ಭಾರತದಾದ್ಯಂತ, ಈ ಪ್ರಪಂಚದಲ್ಲಿ ಯಾರು ಕೂಡ ಚಕ್ರವರ್ತಿ ಅನ್ಸ್ಕೊಳ್ಳೋರು ಯಾರು ಇಲ್ಲ. ಎಂಪರರ್ ಅಂತ ಯಾರು ಕೂಡ ಯಾರನ್ನೂ ಕರೆದಿಲ್ಲ ಇಲ್ಲಿ ದೇಶದಲ್ಲಿ, ಈ ಪ್ರಪಂಚದಲ್ಲೇ ಕರೆದಿಲ್ಲ. ಸಾಮಾನ್ಯವಾಗಿ ಅಶೋಕರವ್ರನ್ನ ಚಕ್ರವರ್ತಿ ಅಂತ ಕರೀತಾರೆ. ಯಾಕೆಂದ್ರೆ ಅವರ ಆಡಳಿತ ಆ ಮಟ್ಟಕ್ಕಿತ್ತು. ಅವ್ರು ಹೇಗೆ ಹೇಳ್ತಿದ್ರು ಅಂದ್ರೆ, ನಾನು ಊಟ ಮಾಡ್ತಾ ಇರಲಿ, ಶಯನ ಗೃಹದಲ್ಲಿ ಇರಲಿ, ಅಥವಾ 24 ಗಂಟೆ ನನ್ನ ಪ್ರಜೆಗಳಿಗಾಗಿ ಅವರ ಆಹ್ವಾನವನ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಅಶೋಕ. ಅವರ ಅಶೋಕ ಅಂದ್ರೆ ಹೆಸರೇನಪ್ಪ ಅಂದ್ರೆ ಶೋಕನೇ ಇಲ್ಲದೆ ಅಂತಕ್ಕಂಥದ್ದು. ಅಶೋಕ ಅಂದ್ರೆ ಶೋಕ ಇಲ್ಲ ಅಂತಕ್ಕಂಥದ್ದು. ಅವ್ರನ್ನ ದೇವನಾಂಪ್ರಿಯ ಅಂತ ಬಿರುದು ಕೊಟ್ಟರು. ನಾರ್ದನ್ ಸ್ಟಾರ್ ಅಂತ ಕರೀತಾರೆ. ನಾರ್ದನ್ ಸ್ಟಾರ್ ಅಂತ ಗೊತ್ತೇ ನಿಮ್ಗೆ? ಧ್ರುವ ನಕ್ಷತ್ರ, ಉತ್ತರ ಧ್ರುವದಲ್ಲಿ ಇರ್ತಕ್ಕಂಥ ನಕ್ಷತ್ರಕ್ಕೆ ಹೋಲಿಕೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಅಷ್ಟು ಆಡಳಿತವನ್ನ ನಡೆಸಂತ ಮಹಾರಾಜ ಅಶೋಕ ಚಕ್ರವರ್ತಿ. ಬಂಧುಗಳೇ, ಪ್ರಜೆಗಳಿಗಾಗಿ ಅವರು ಹಗಲಿರುಳು ಶ್ರಮಿಸಿದಂಥವರು, ಜೊತೆಗೆ ಒಳ್ಳೆ ಆಡಳಿತವನ್ನ ಕೊಟ್ಟಂತ, ಈ ಪ್ರಪಂಚಕ್ಕೇನೆ ಹೆಸರುವಾಸಿಯಾದಂಥ ಅಶೋಕರವ್ರನ್ನ ನಾವಿವತ್ತು ನಮ್ಮ ಒಂದು ಸೌಭಾಗ್ಯ, ನಾವೆಲ್ಲರೂ ಇವತ್ತು ಅವರಿಗೆ ಇದನ್ನ ಸಾಮ್ರಾಟ್ ಅಶೋಕರ ವಿಜಯ ಯಾತ್ರೆ ಅಂತೇನೆ ನಾವು ಭಾವಿಸ್ಕೊಳ್ಳೋಣ. ಕಳಿಂಗ ಯುದ್ಧದ ನಂತರ, ಕ್ರಿಸ್ತಪೂರ್ವ ಎರಡನೇ ಶತಮಾನದ ಕಳಿಂಗ ಯುದ್ಧದ ನಂತರ ಅವರಿಗೆ ಮನಪರಿವರ್ತನೆಗೊಂಡು, ನೋಡಿ ರಾಜರುಗಳು ಖಡ್ಗವನ್ನ ಮೇಲೆ ಮಾಡ್ತಾರೆ, ಅಶೋಕರ ಖಡ್ಗ ನೋಡಿ ಇಲ್ಲಿ ನೋಡಿ ಏನಿದೆ ಅಂತ ಹೇಳಿ ಅದನ್ನ ಕೆಳಮುಖ ಮಾಡಿದ್ದಾರೆ. ಯಾಕೆಂದ್ರೆ ಎಂದೂ ಕೂಡ ನಾನು ಈ ಖಡ್ಗವನ್ನ ಹಿಡಿದು ವಿಜಯ ಯಾತ್ರೆಯನ್ನ, ಯುದ್ಧವನ್ನ ಮಾಡುವುದಿಲ್ಲ. ಯಾಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ, ಯುದ್ಧದಿಂದ ಮಾನವ ಹತ್ಯೆ ಆಗ್ತದ, ನರಳಾಟಗಳು ಜಾಸ್ತಿ ಆಗ್ತದ, ಸಂಪತ್ತಿನ ಹಾನಿ ಆಗ್ತದ, ಶಾಂತಿ ನೆಲೆಸಲ್ಲ. ಜಗತ್ತು ಯಾತಿಗಾಗಿ ಈಗ ವಿಶ್ವಸಂಸ್ಥೆ ಹೆಣಗ್ತಾ ಇದೆ ಅಂತ ಹೇಳಿದ್ರೆ, ಯುದ್ಧ ಬೇಡ, ನಮಗೆ ಶಾಂತಿ ಬೇಕು, ಮಾನವ ಪ್ರೀತಿ ಬೇಕು ಅನ್ನುವ ಕಾರಣಗಳಿಗಾಗಿ. ಇದು ಸರಿಸುಮಾರು 2000 ವರ್ಷಗಳಿಗಿಂತ ಹಿಂದೆಯೇ ಈ ನಿರ್ಧಾರವನ್ನು ಮಾಡಿರ್ತಕ್ಕಂಥ ದೇವನಾಂಪ್ರಿಯ ಸಾಮ್ರಾಟ್ ಅಶೋಕ ಎಲ್ಲರಿಗೆ ಮಾದರಿ, ಎಲ್ಲ ರಾಷ್ಟ್ರಗಳಿಗೆ ಮಾದರಿ ಆಗಬೇಕಾಗಿತ್ತು. ಅರ್ಥಾತ್ ಸಾಮ್ರಾಟ್ ಅಶೋಕರನ್ನ ಇತಿಹಾಸದಲ್ಲಿ ಜಗತ್ತು ಅರ್ಥ ಮಾಡ್ಕೊಳ್ಳದೆ ಇದ್ದ ಕಾರಣಗಳಿಗಾಗಿ ಬೌದ್ಧ ರಾಷ್ಟ್ರಗಳಲ್ಲಿ, ಪ್ರತಿ ಬೌದ್ಧ ರಾಷ್ಟ್ರದಲ್ಲಿ ಕೂಡ, ಚೀನಾದಲ್ಲಿ ಅಶೋಕ ಸರ್ಕಲ್ ಇದೆ, ನೀವು ತಿಳ್ಕೊಳ್ಬೇಕು. ಜಪಾನ್ನಲ್ಲಿ ಇದೆ, ಥೈಲ್ಯಾಂಡಲ್ಲಿ ಇದೆ, ಸೌತ್ ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಶ್ರೀಲಂಕಾದಲ್ಲಿ ಸಾಮ್ರಾಟ್ ಅಶೋಕ ಯಾರು ಅವರನ್ನ ಪರಿಪರಿಯಾಗಿ ತಥಾಗತ ಗೌತಮ ಬುದ್ಧರ ಜೊತೆಗೆ ತಿಳ್ಕೊಂಡಿರ್ತಕ್ಕಂಥ ರಾಷ್ಟ್ರ, ದ್ವೀಪ ರಾಷ್ಟ್ರ ಶ್ರೀಲಂಕಾ ಇದೆ. ಹೀಗಾಗಿ ಆ ಧಮ್ಮ ಯಾತ್ರೆ ಈ ತಿಂಗಳಲ್ಲೇ ಯಾಕೆ ಇವತ್ತು ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದೊಂದು ಮಹತ್ವ ಇದೆ, ಅದೊಂದು ವಿಶೇಷ ಇದೆ. ನಾವು ದಸರಾ ಹಬ್ಬ ನೋಡ್ಲಿಕ್ಕೆ ಆನೆ ಮೇಲೆ ಚಿನ್ನದ 800ಗಿಂತ ಮಿಗಿಲಾದ kg ಚಿನ್ನವನ್ನ ಹೊತ್ಕೊಂಡು ಮಹಾರಾಜ ಕೂತ್ಕೊಂಡು ಹೋಗ್ತಿದ್ದ. ಆನೆ ನಮ್ಮದೇ ಸಂಕೇತ ಅದು. ಆದ್ರೆ ಆ ಆನೆಯನ್ನ ಅವರು ಬಳಸ್ಕೊಂಡ್ರು, ಅವರು ಕೂತ್ಕೊಂಡ್ರು. ಆದ್ರೆ ಸಾಮ್ರಾಟ್ ಅಶೋಕರು ಸಂಗಾರಾಮಕ್ಕೆ, ಅಶೋಕಾರಾಮಕ್ಕೆ, ಬುದ್ಧ ವಿಹಾರಕ್ಕೆ ತನ್ನ ಇಡೀ ಸಾಮ್ರಾಜ್ಯದ ಸರ್ವ ಸಂಪತ್ತನ್ನು ದಾನ ಮಾಡಿದ್ರು.
ಕಡೆಯದಾಗಿ ತಿನ್ನುವ ಒಂದು ಮಾವಿನ ಹಣ್ಣನ್ನು ಕೂಡ ಸಂಘಾರಾಮಕ್ಕೆ ಕಳುಹಿಸಿಕೊಟ್ರು ಅವರ ಕಡೆಯ ದಿನಗಳಲ್ಲಿ. ಇದು ನಮಗೆ ದುಃಖ ತರದರ ಜೊತೆಗೆ ನಮ್ಮ ಜ್ಞಾನವನ್ನು ಕೂಡ ತೆರೆಸುತ್ತೆ. ತನ್ನೆರಡು ಮಕ್ಕಳನ್ನ ಬಿಕ್ಕುಣಿಯನ್ನಾಗಿ ಮಾಡಿ ಧಮ್ಮ ಸಂದೇಶಕ್ಕಾಗಿ ಕಳುಹಿಸಿದ್ರು. ಅದರಲ್ಲಿ ಈ ನಮ್ಮ ಮಹಿಷ ಮಂಡಲ, ಈ ಮಹಿಷ ಮಂಡಲದ ವಿಚಾರವಾಗಿ ಸುಮಾರು 8 ವರ್ಷಗಳಿಂದ ಮಹಿಷ ದಸರವನ್ನ ಮಹಿಷೂರಿನಲ್ಲಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈಗ ಏನಿದೆ ಅಂತ ಹೇಳಿದ್ರೆ, ಈ BJP ಏಜೆಂಟ್ ಅಥವಾ RSS ಏಜೆಂಟ್ಗಳು ಅದನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೆ ಇವತ್ತು ಹೆಣಗ್ತಾ ಇದ್ದಾರೆ. ಆದ್ರೆ ನಾವ್ ಹೇಳ್ತೇವೆ, ಇತಿಹಾಸವನ್ನಷ್ಟೇ ಹೇಳ್ತೇವೆ ಹೊರತಾಗಿ ಯಾರ ವಿರುದ್ಧ ವೈರತ್ವವಿಲ್ಲ, ನಮಗೆ ವೈರತ್ವವಿಲ್ಲ. ಅದು ಈ 24ನೇ ತಾರೀಕು ಬುಧವಾರ ಮೈಸೂರಿನ ಪುರಭವನದಲ್ಲಿ ಆ ಮಹಿಷ ದಸರಾ ಕೂಡ ನಡೆಸುತ್ತೆ. ಈ ಮಹಿಷ ಮಂಡಲಕ್ಕೆ ಅಂದು ಸಾಮ್ರಾಟ್ ಅಶೋಕರು ಕಳಿಸಿದಂತ ಮಹಾದೇವ ತೇರು. ಮಹಿಷ ಮಂಡಲ ಅಂದ್ರೆ ಯಾವುದು? ನಮ್ಮ ಇವತ್ತಿನ ಚಾಮುಂಡಿ ಬೆಟ್ಟ ಈ 17ನೇ ಶತಮಾನದವರೆಗೂ ಮಹಾಬಲಿ ಬೆಟ್ಟ, ಮಹಾಬಲಿಪುರಂ ತಮಿಳುನಾಡಲ್ಲಿ ಇದೆ. ಹಾಗೆ ಈ ಉದಗಮಂಡಲಂ, ನೀಲಗಿರೀಸ್, ಮೈಸೂರು ಇವೆಲ್ಲವೂ ಕೂಡ ಬುದ್ಧರ ನಾಡಾಗಿತ್ತು. ಮಹಿಷ ಒಬ್ಬ ಬುದ್ಧಾನುಯಾಯಿಯಾಗಿದ್ದ, ಧಮ್ಮ ಸಂದೇಶವನ್ನ ನೀಡ್ತಾ ಇದ್ದ. ಇದು ಈ ನಮ್ಮ ಮೂಲ ನಿವಾಸಿಗಳ ಇತಿಹಾಸ, ನಾಗ ಜನಾಂಗದ ಇತಿಹಾಸ. ಇದನ್ನ ನಾವು ಹೇಳಲಿಕ್ಕೆ ಹೊರಟ್ರೆ ಇವತ್ತು ನಮ್ಮ ವಿರೋಧಿಗಳು ಮನುಪ್ರಣೀತ ಜನ ಒಂದು ಅಸಂಘಟಿತವಾಗಿ ನಡ್ಕೊಳ್ತಾರೆ, ಅರ್ಥಹೀನವಾಗಿ ಮಾತಾಡ್ತಾರೆ. ಅದರಲ್ಲೂ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು, ಇತರೆ ಹಿಂದುಳಿದ ವರ್ಗಗಳು, ಮತೀಯ ಅಲ್ಪಸಂಖ್ಯಾತರಾದಂಥ ಈ ದೇಶದ ಜನಸಂಖ್ಯೆಯಲ್ಲಿ 95%ಕ್ಕಿಂತ ಮಿಗಿಲಾಗಿ ಇದ್ದಾರೆ. ಅವರ ಭಾವೈಕ್ಯತೆಯನ್ನು ನಾವು ಭಾವಿಸ್ತೇವೆ. ಇಂಥ ಬುದ್ಧ ಯಾತ್ರೆಯಲ್ಲಿ, ಅಶೋಕನ ಧಮ್ಮ ಯಾತ್ರೆಯಲ್ಲಿ ಅವರೆಲ್ಲ ಒಳಗೊಳ್ಳುವಿಕೆ, ಪಾಲುದಾರರಾಗುವಿಕೆಯನ್ನು ನಾವು ಬಯಸ್ತೇವೆ. ಆ ಕಾರಣಗಳಿಗಾಗಿ ಈ ಸಾಮ್ರಾಟ್ ಅಶೋಕರ ಧಮ್ಮಯಾತ್ರೆ ಅಂದು ಏನು ತಮ್ಮ ಮಗಳನ್ನ ಬಿಕ್ಕುಣಿಯಾಗಿ ಮಾಡಿ ಕಳುಹಿಸಿದ್ರು, ಹಾಗೆ ಇವತ್ತು ರಥದ ಮುಖೇನ ಸಾಮ್ರಾಟ್ ಅಶೋಕರೇ ನಮ್ಮ ಚಾಮರಾಜನಗರ ಪಟ್ಟಣಕ್ಕೆ ಬಂದಿದ್ದಾರೆ. ಈ ಕ್ಷಣದಲ್ಲಿ ಅವರು ಹೆಚ್ಚು ದಕ್ಷಿಣ ಭಾರತವನ್ನ ಒಳಗೊಂಡ ಹಾಗೆ ಅವತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದಂತ ಸಾಮ್ರಾಟ್ ಅಶೋಕರ ಇವತ್ತು ಜೀವಂತ ಇಲ್ಲ. ಎಸ್ಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘಕ್ಕೆ 63,000 ನಿವ್ವಳ ಲಾಭ. ನಂಜುಂಡಯ್ಯ. ಎಸ್ ಚಾಮರಾಜನಗರ ಪರಿಶಿಷ್ಟ ಜಾತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘಕ್ಕೆ ಪ್ರಸಕ್ತ ಸಾಲಿಗೆ 63,000 ನಿವ್ವಳ ಲಾಭ ಬಂದಿದೆ ಎಂದು ಅಧ್ಯಕ್ಷ ನಂಜುಂಡಯ್ಯ ತಿಳಿಸಿದ್ದಾರೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ 2024 ಮತ್ತು 25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಇದುವರೆಗೂ 3,14,000 ರೂಪಾಯಿ ಸಂಘಕ್ಕೆ ಲಾಭವಾಗಿದೆ. ಮುಂದಿನ ವರ್ಷದಿಂದ ಎಲ್ಲಾ ಇಲಾಖೆಯ ನೌಕರರನ್ನು ಸೇರ್ಪಡಿಸಿ ಪರಿಶಿಷ್ಟ ಸರ್ಕಾರಿ ನೌಕರರ ಸಂಘ ಎಂಬ ಹೆಸರನ್ನು ಬೈಲಾದಲ್ಲಿ ತಿದ್ದುಪಡಿ ಮಾಡಲು ಸಭೆಯಲ್ಲಿ ಒಪ್ಪಿಗೆ ನೀಡಲಾಯಿತು ಎಂದರು. ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಮಹಾದೇವ ಸ್ವಾಮಿ, ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ CK ರಾಮಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದರು. NS ಮಹಾದೇವ ಸ್ವಾಮಿ 2024 ಮತ್ತು 25ನೇ ಸಾಲಿನ ವಾರ್ಷಿಕ ವರದಿ ಮಂಡಿಸಿದ್ದಾರೆ. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ HR ಲೋಕೇಶ್, ನಿರ್ದೇಶಕರಾದ ಮಹಾದೇವ ಸ್ವಾಮಿ, ಚಿಕ್ಕಬಸಯ್ಯ, SG ರಾಜು, ಪುಟ್ಟಸ್ವಾಮಿ, V ಸವಿತಾ, CN ಭವಾನಿ ದೇವಿ, S ನೇತ್ರಾವತಿ, ನಂಜುಂಡಸ್ವಾಮಿ, ಈಶ್ವರ ಸುಬ್ರಹ್ಮಣ್ಯ, ನಂಜುಂಡಸ್ವಾಮಿ, R ಶಿವಮೂರ್ತಿ, ಕಾರ್ಯನಿರ್ವಾಹಕ P ಯಶೋಧರ್ ಹಾಗೂ ಸದಸ್ಯರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹುಮ್ಮ ನಂಜುಂಡನಾಯಕ, ಚಾಮರಾಜನಗರ. ಕೇಂದ್ರ ಸರ್ಕಾರದಿಂದ GST ದರ ಕಡಿತ ಹಿನ್ನೆಲೆ ಧಾರವಾಡದಲ್ಲಿ ಬಿಜೆಪಿಯಿಂದ ವಿಜಯೋತ್ಸವ. ದೇಶಾದ್ಯಂತ ಇಂದಿನಿಂದ GST ದರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಧಾರವಾಡ ಜಿಲ್ಲೆ ಬಿಜೆಪಿ ಘಟಕ ನೇತೃತ್ವದಲ್ಲಿ ನಗರದ ಸುಭಾಷ್ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು GST ದರ ಕಡಿಮೆಯಾಗೋದ್ರಿಂದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಲಾಭಗಳಾಗಲಿವೆ. GST ಹೊರೆಯನ್ನ ಕಡಿಮೆ ಮಾಡಿ ಮೋದಿ ಅವರ ಸರ್ಕಾರ ಬಡವರ ಮತ್ತು ಮಧ್ಯಮ ವರ್ಗದವರ ಪರ ನಿಂತಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಹರ್ಷವನ್ನ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಧಾರವಾಡ. ಮಾನ್ವಿಯಲ್ಲಿ ದಾರುಸ್ಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ವಾರ್ಷಿಕ ಸಭೆ. ದಾರುಸ್ಸಲಾಂ ಸಂಘದ 3ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ, ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಶಾಸಕ ಹಂಪಯ್ಯ ನಾಯ್ಕ. ದಾರುಸ್ಸಲಾಂ ಸಂಘ ಬಡ್ಡಿರಹಿತ ಸಾಲ ಕೊಡುತ್ತಿರುವುದು ಶ್ಲಾಘನೀಯ. ಅಕ್ಬರ್ ಪಾಷಾ ಮತ್ತು ತಂಡದ ಸೇವೆ ಶ್ಲಾಘನೀಯ ಎಂದು ಶಾಸಕ ಹಂಪಯ್ಯ ನಾಯಕ್ ಹಾಗೂ ಬಾಲಸ್ವಾಮಿ ಕೋಡ್ಲಿ ಹೇಳಿದರು. ಈ ಬ್ಯಾಂಕಿನ ಮುಖ್ಯ ಉದ್ದೇಶ ಬಡವರು ಮತ್ತು ಸಣ್ಣ ವ್ಯಾಪಾರಿಗಳು ಯಾವುದೇ ಬಡ್ಡಿ ಅಥವಾ ಶುಲ್ಕವಿಲ್ಲದೆ
ಸಾಲ ಪಡೆದು ತಮ್ಮ ವ್ಯಾಪಾರವನ್ನ ವಿಸ್ತರಿಸಲು ಅಥವಾ ಹೊಸ ಉದ್ಯಮವನ್ನ ಪ್ರಾರಂಭಿಸಲು ಇದು ಸಹಕಾರಿಯಾಗಲಿದೆ. ಪಟ್ಟಣದಲ್ಲಿರುವ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷ ಅಕ್ಬರ್ ಪಾಷಾ ಅವರು ಬಡ್ಡಿ ರಹಿತ ಸಾಲ ಕೊಡುತ್ತಾ ಇರುವುದು ರಾಜ್ಯದಲ್ಲಿಯೇ ಮೊದಲಿಗರು ಎಂದು ಬಣ್ಣಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ 3ನೇ ವಾರ್ಷಿಕ ಸರ್ವ ಸದಸ್ಯ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಕ್ಬರ್ ಪಾಷಾ ಅವರು ಮೂಲತಃ ಗುತ್ತಿಗೆದಾರರು, ಆದರೆ ತಮ್ಮ ಮಗಳ ಮದುವೆಯನ್ನ ಆಡಂಬರವಾಗಿ ಮಾಡದೆ ಏನಾದರೂ ಸಾಮಾಜಿಕವಾಗಿ ಸೇವೆ ಮಾಡಬೇಕೆಂಬ ವಿಚಾರ ಇಟ್ಟುಕೊಂಡಿದ್ದರಿಂದ ಬಡ್ಡಿ ರಹಿತ ಸಾಲ ಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು. ಅಕ್ಬರ್ ಪಾಷಾ ಅವರು ಇದೇ ರೀತಿಯಲ್ಲಿ ಕೆಲಸ ಮಾಡಲಿ ಹಾಗೂ ಆ ದೇವರು ಸಹ ಅಕ್ಬರ್ ಪಾಷಾ ಅವರಿಗೆ ಆಯಸ್ಸು ಜಾಸ್ತಿ ಕೊಡಲಿ ಎಂದು ಇನ್ನಷ್ಟು ಸಾಮಾಜಿಕ ಕಾರ್ಯ ಮಾಡಿ ಮಾದರಿಯಾಗಿರಿ ಎಂದು ಕೊಂಡಾಡಿದರು. ಬ್ಯೂರೋ ರಿಪೋರ್ಟ್ ಎಂಟಿ ಗೌಸ್, ರಾಯಚೂರು. ದೇವರು ಬಹಳಷ್ಟು ಆಯುಧಗಳಲ್ಲಿ ಇವತ್ತು ಅವರಿಗೆ ಇವತ್ತು ಇಂಥ ಒಂದು ಸಹಕಾರ ಬ್ಯಾಂಕಿನ ಬಡ್ಡಿಯಿಂದ ಬಡ್ಡಿ ರಹಿತ ಸಾಲ ಇವತ್ತು ವಿತರಿಸಿ ಇವತ್ತು ಹೆಸರುವಾಸಿ ಸಾಲದ ಮುಂಚೂಣಿ ಯಾರನ್ನ ಇದ್ದರೆ ಬಡ್ಡಿ ಕೊಡ್ತಾರೆ ಸ್ವಲ್ಪ ಕಲ್ಕೊಟ್ರೆ ಬಡ್ಡಿ ತಗೊಂಡು ಬಡ್ಡಿ ರಹಿತ ಬ್ಯಾಂಕಿನ ಮುಖಾಂತರ ಏಳಿಗೆ ಮಾಡ್ತಾರೆ ಮನುಷ್ಯರು ಆ ದೇವರು ಯಥಾವತ್ತಾಗಿ ಇಂದಿನ ದಿನಗಳಲ್ಲಿ ಬಿಸಿಲಿಯಂತೆ ನಾನು ಕೂಡ ನಾವು ಮಾಡೋಣ ಅಂತ ಇದು ನಮ್ಮ ಮನೆಯವ್ರಿಗೆ ಹೇಳಿದ್ರಿ ಬಡ್ಡಿ ಸಾಲ ಕೊಡೋದು ಭಾಳ ದೊಡ್ಡವಾದಂಥ ಒಳ್ಳೆಯದು ಕೆಟ್ಟದೇ ಇರ್ತಾರೆ, ಕೆಟ್ಟದ್ದು ಯಾರು ಒಳ್ಳೇದು ಮಾಡಿದ್ರು ಎಲ್ಲ ಒಳ್ಳೇದು ಮಾಡಿದ್ರು ಯಾರೋ ಮಾಡೋದು ನಾವು ಎಷ್ಟು ಒಳ್ಳೇದು ಮಾಡಿದ್ರು ನಾವು ನೋಡಿದ್ರೆ ಯಾರು ಏನಂದ್ರು ಒಂದು ದೊಡ್ಡ ಮನುಷ್ಯರಿಂದ ದೇವರು ಕೊಟ್ಟ ಒಂದು ನೆಮ್ಮದಿಯಿಂದ ಶ್ರೀಮಂತಿಕೆಯಿಂದ ಯಾವುದೇ ಆಗಲಿ ಅಕ್ಬರ್ ಪಾಷಾ ಇವತ್ತು ಆ ಜಿಲ್ಲೆಗೆ ಬಂದರೆ ಯಾರ ಮಾತಿಗೆ ಅಂಜದೆ ತಂದೆ ಆದ ಒಂದು ರೀತಿಯನ್ನು ದಯವಿಟ್ಟು ಅಕ್ಬರ್ ಪಾಷಾ ಅದರಾಗ ಕಾಂಟ್ರಾಕ್ಟರ್ ಅಂದರೆ ಇನ್ನೊಂದೇಕು ಇನ್ನೊಂದು ಆ ಕಾಂಟ್ರಾಕ್ಟ್ ಇಂದ ಒಂದು ಅದ್ಭುತ ಈ ಸಾಲದ ವ್ಯವಸ್ಥೆ ಮಾಡಿದರು. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಆರೋಗ್ಯ ಒಳ್ಳೆಯದಂತೇಳಿ ಹಾರೈಸಿ ಇವತ್ತಿನ ಬ್ಯಾಂಕಿನ ಒಂದು ಸಹಕಾರ ರೈತರು ಅವಕಾಶ ಮಾಡಿಕೊಡ್ತಾರೆ. ಬ್ಯಾಂಕಿನ ಅಧ್ಯಕ್ಷರು ಕಾರ್ಯಕರ್ತರು ಅದರ ಜೊತೆಗೆ ಅವರೆಲ್ಲ ಸದಸ್ಯರಿರ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ವ್ಯಕ್ತಿ ನನ್ನಿಂದ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕನ್ನೋ ಯೋಚನೆಗಿಂತಲೂ ಸಮಾಜದಿಂದ ನಾನೇನು ಕಿತ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ನಾವು ಜೀವನ ನಡೆಸ್ತಾ ಇದ್ವಿ, ನಮ್ಮೆಲ್ಲರೂ ನನ್ನನ್ನು ಸೇರಿಕೊಂಡು. ಆದ್ರೆ ಇವತ್ತು ಅಕ್ಬರ್ ಸಾಹೇಬ್ ಅವರು ತಾವು ಆರಾಮಾಗಿರ್ಬೋದು, ಆ ದೇವರು ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ.
ಆದರೂ ಏನು ಕುರಾನಿನ ಸಂದೇಶಗಳನ್ನು ನಾನು ಬಯಸ್ತೀನಿ, ಕುರಾನನ್ನು ನಾನು ಓದ್ತೀನಿ, ದಿವಸಕ್ಕೆ 5 ಸಾರಿ ನಮಾಜ್ ಮಾಡ್ತೀನಿ. ಬಟ್ ಈ ಎಲ್ಲ ವಿಚಾರಗಳನ್ನು ಒಪ್ಪಿದ ಮೇಲೆ ಅಲ್ಲಿರುವಂಥ ವಿಚಾರಗಳನ್ನು ಈ ಸಮಾಜದಲ್ಲಿ ಕಾರ್ಯಗತ ಮಾಡಬೇಕು ಎಂಬ ದೃಷ್ಟಿಕೋನದಲ್ಲಿ ಇವತ್ತೇನಾದರೂ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅಕ್ಬರ್ ಸಾಬ್ ಅವರಿಗೆ ನಾವು ನಿಜವಾಗಲೂ ಧನ್ಯವಾದಗಳನ್ನು ಸಲ್ಲಿಸಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಅಕ್ಬರ್ ಸಾಬ್ ಅವರ ಈ ನಡೆ ಅಥವಾ ವ್ಯಕ್ತಿತ್ವ ಈ ಬ್ಯಾಂಕಿನ ಪ್ರಾರಂಭವಾದರೆ ನೋಡಿ, ನನಗನಿಸುತ್ತೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲೋ ಅಂತ ನಾನು ಅನ್ಕೊಂತೀನಿ. ಈ ತರ ಬ್ಯಾಂಕಿನ ವ್ಯವಸ್ಥೆ ಈ ರಾಜ್ಯದಲ್ಲಿನೇ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಎಂಬ ಭಾವನೆ ನನ್ನದು. ಯಾಕೆ ಅಂತಂದ್ರೆ ಹಿರಿಯರೆಲ್ಲ ಹೇಳಿದಂತೆ ಬಡ್ಡಿಗೋಸ್ಕರ 10, 15%, 20%, 10%, 5% ಬಡ್ಡಿ ಇರುವಂತ ಈ ಸಮಾಜದಲ್ಲಿ ಅದರ ಮುಖಾಂತರನೇ ಈ ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಎಂಬ ವಿಚಾರದಲ್ಲಿ ಬದುಕ್ತಿರುವಂತ ಜನಗಳ ಮಧ್ಯೆ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು, ಸಣ್ಣ ಪುಟ್ಟ ವ್ಯಾಪಾರಿಗಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡಿದರು. ಮಗಳ ಮದುವೆಗೋಸ್ಕರ ಖರ್ಚು ಮಾಡುವಂತ ಹಣದಲ್ಲಿ ಈ ಸಮಾಜಕ್ಕೆ ಬಡವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೆ ಆ ಬ್ಯಾಂಕಿನ ಮುಖಾಂತರ ಅವರ ಕಷ್ಟಗಳನ್ನ ಸ್ವಲ್ಪ ಮಟ್ಟಿಗಾದರೂ ತೀರಿಸುವಂತ ಅವಕಾಶ ನಮಗೆ ಬರುತ್ತೆ. ಆ ಅವಕಾಶದ ಮೂಲಕ ಆ ಜನಗಳ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆಗಳನ್ನು ಇಟ್ಟುಕೊಂಡು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರಲ್ಲ, ನಿಜವಾಗಲೂ ತಮ್ಮೆಲ್ಲರೂ ಒಂದು ಸೆಲ್ಯೂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಾನವಿಯಲ್ಲಿ ನಮ್ಮ ಬ್ಯಾಂಕ್ ಹಿಡ್ಕೊಂಡು ಬಡ್ಡಿ 1 ತಿಂಗಳು ಕೊಡ್ತಾ ಇದ್ರಿಗೆ ಅವ್ರ ಮನೆಗೆ ನಾವು ಅಟ್ಯಾಕ್ ಮಾಡ್ತೀವಿ. ಇಲ್ಲಿ ಸುಮಾರು 30-35 ಬ್ಯಾಂಕ್ಗಳಿದ್ದಾವೆ ಎಲ್ಲಿ ಈ ಮಾನವಿಯಲ್ಲಿ. ಆದ್ರೆ ಇವತ್ತಿನವರೆಗೂ ಅಕ್ಬರ್ ಸಾಬ್ ಅವರು ಸ್ಥಾಪನೆ ಮಾಡಿದಂತ ಈ ಬ್ಯಾಂಕಿನಲ್ಲಿ ಈ ತರದ ವಿಚಾರಗಳಿಗೆ ಅವಕಾಶನೇ ಇಲ್ಲ. ಕಿರುಕುಳ ಕೊಡುವಂಥದ್ದು, ಬಡ್ಡಿ ತೆಗೆದುಕೊಳ್ಳುವಂಥದ್ದು, ಈ ತರದ ಯಾವುದೇ ವ್ಯವಸ್ಥೆ ಇರಲಾರದೆ ಈ ಬ್ಯಾಂಕಿನ ಸಮಾಜಕ್ಕೋಸ್ಕರ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಇದು ಮೆಚ್ಚುವಂತ ಕೆಲಸ ಅಂತ ನಾನು ಮತ್ತೊಮ್ಮೆ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಒಂದು ಮಾದರಿಯಾಗಿ ಖರ್ಚು ವೆಚ್ಚದಲ್ಲಿ ಮಾಡಬಹುದಿತ್ತು. ಆದರೆ ಅವರು ಒಂದು ಅಂದುಕೊಂಡಿದೆ ಅಂದರೆ, ನನ್ನ ಮಗಳ ಮದುವೆಯಲ್ಲಿ ಆಗುವಂತಹ ದುಡ್ಡನ್ನು ಒಂದು ಸಹಕಾರಿ ಸಂಘವನ್ನು ಮಾಡಿ ಬಡವರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಹಕಾರ ಆಗುವಂತೆ ಆ ಒಂದು ಮದುವೆಯ ಹಣವನ್ನು ಜಮಾ ಮಾಡಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂತರ ಅವರೊಬ್ಬರೇ ಮುಂದೆ ಹೋಗುವುದು ಅಲ್ಲ, ಅಕ್ಬರ್ ಸಾಬ್ ಅವರು ಒಂದು ಉತ್ತಮವಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಒಂದು ಸಂಘವನ್ನು ಕಟ್ಟಲಿಕ್ಕೆ ಅವರು ತಮ್ಮ ಅನಿಸೆಯನ್ನು ಹೇಳಿದಾಗ ನಮ್ಮ ಸಮುದಾಯದ ಇಸ್ಲಾಂ ಮುಸ್ಲಿಂ ಸಮುದಾಯದ ಇತರೆ ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸ್ತಾರೆ. ಅದರಲ್ಲಿ ಯೂಸುಫ್ ಖಾನ್ ಇರ್ಬೋದು, ಸೈಯದ್ ಸಾದಿಕ್ ಪಾಷಾ ಬಾಬುಲ್ ಇರ್ಬೋದು, ರಫಿ ಸೌಕರ್ ಇರ್ಬೋದು, ಮತ್ತು ಇನ್ನಿತರೆ ಶ್ರೀಮಂತರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿ ನಮ್ಮದು ಸಹ ಅದರಲ್ಲಿ ಪಾಲಿರಲಿ ಅಂತೇಳಿ ಮುಂದೆ ಬಂದು ಈ ಒಂದು ಸಹಕಾರಿ ಸಂಘವನ್ನು ಕಟ್ಟಲಿಕ್ಕೆ ಸಹಕಾರ ನೀಡ್ತಾರೆ. ಆತ್ಮೀಯರೇ, ನಿಜವಾಗ್ಲೂ ಹೇಳಬೇಕಾದ್ರೆ ಈ ಒಂದು ಸಂಸ್ಥೆಯ ವತಿಯಿಂದ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಫುಟ್ಪಾತ್ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಪುಟ್ಟ ಜನರಿಗೆ ಒಂದು ಸಹಕಾರ ಆಗಬೇಕು, ಮತ್ತು ವಿಶೇಷವಾಗಿ ಬಡವರ ಮದುವೆಗಳಲ್ಲಿ ಒಂದು ಸಹಕಾರ ಆಗಬೇಕು, ಮತ್ತು ಯಾರೇ ಆಸ್ಪತ್ರೆಗೆ ಹೋಗುವಾಗ ತೊಂದರೆ ಆಗದೆ ಹಾಗೆ ಅವರಿಗೂ ಸಹಕಾರ ಆಗಲಿಕ್ಕೆ ಈ ಒಂದು ಸಂಸ್ಥೆಯಿಂದ ಸಹಕಾರ ಆಗಲಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಆದ್ಮೇಲೆ ಈ ಸಹಕಾರಿ ಸಂಘದ ಸ್ಥಾಪನೆ ಮಾಡಲಿಕ್ಕೆ ಒಂದು
ವಿಶೇಷತೆ ಏನಂದರೆ ಇದು ಇಡೀ ನಾಡಿನಲ್ಲಿ ನೋಡ್ತೀವಿ, ಬಡ್ಡಿಯಿಂದ ವ್ಯವಸ್ಥೆ ಮಾಡುವಂಥ ಬ್ಯಾಂಕ್ಗಳನ್ನು ಮತ್ತು ಸಹಕಾರಿ ಸಂಘಗಳನ್ನು ನಾವು ನೋಡ್ತೀವಿ. ಆದರೆ ಅಕ್ಬರ್ ಸಾಹೇಬ್ ಅವರ ಒಂದು ಇಚ್ಛೆ ಏನಂದರೆ ಈ ಒಂದು ಸಹಕಾರ ಸಂಘ ಬಡ್ಡಿ ರಹಿತವಾಗಿರಬೇಕು, ಬಡ್ಡಿ ರಹಿತ ಕೇಂದ್ರವಾಗಿರಬೇಕು ಅಂತೇಳಿ. ಯಾಕೆ ಅಂತಂದರೆ ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸಲ್ಮಾನನ ಜವಾಬ್ದಾರಿ. ಆದರೆ ಪ್ರತಿಯೊಬ್ಬರು ಅದಕ್ಕೆ ಆಚರಣೆ ಸಂಪೂರ್ಣವಾಗಿ ಮಾಡುವುದಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೀವಿ, ಗ್ರಂಥಗಳಲ್ಲಿ ಪ್ರವಾದಿಯ ವಚನಗಳಲ್ಲಿ ಬಹಳಷ್ಟು ಆದೇಶಗಳಿವೆ. ಆದರೆ ನಮ್ಮ ಮುಸಲ್ಮಾನರ ಬದುಕಿನಲ್ಲಿ, ನಡವಳಿಕೆಯಲ್ಲಿ ಆ ಎಲ್ಲ ಆಜ್ಞೆಗಳನ್ನ ಪಾಲನೆ ಮಾಡುವಂಥ ವ್ಯವಸ್ಥೆ ನಾವು ಕಾಣಲ್ಲ. ಇಂಥ ಸಂದರ್ಭದಲ್ಲಿ ಅಕ್ಬರ್ ಸಾಹೇಬ್ ಅವರು ಯೋಚನೆ ಮಾಡಿದ್ದು ಈ ಬಡ್ಡಿ ರಹಿತವಾಗಿ ನಾವು ಮಾಡೋಣ. ಯಾಕೆಂತಂದ್ರೆ ಪವಿತ್ರ ಕುರಾನ್ನಲ್ಲೂ ಮತ್ತು ಪ್ರವಾದಿ ವಚನದಲ್ಲೂ ಇದಕ್ಕೆ ಬಹಳ ಆದ್ಯತೆ ನೀಡಲಾಗಿದೆ ಅಂತೇಳಿ. ಆತ್ಮೀಯರೇ, ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಎಂದರೆ ಹರಾಮ್ ಎಂದು ಅಂದರೆ ನಿಷಿದ್ಧವಾಗಿ ಮಾಡಲಾಗಿದೆ ಮತ್ತು ಇದು ನಿಷಿದ್ಧನೂ ಇದೆ ಮತ್ತು ಇದನ್ನು ಎಲ್ಲ ರೀತಿಯಲ್ಲಿ ತಪ್ಪಿಸಬೇಕು ಅನ್ನುವಂಥದ್ದು ಒಂದು ಆದೇಶ ಕುರಾನ್ ಇರುತ್ತದೆ. ಇಸ್ಲಾಮಿಕ್ ಸಂಪ್ರದಾಯವು ಎಲ್ಲ ರೀತಿಯ ಬಡ್ಡಿಯನ್ನು ನಿಷೇಧಿಸುತ್ತದೆ, ಅದು ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ. ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆಯು ಬಡ್ಡಿ ರಹಿತ ವ್ಯವಹಾರಗಳ ಮೇಲೆ ಆಧಾರಿತವಾಗಿದೆ. ಇದು ದಾನ, ಸಹಾನುಭೂತಿ ಮತ್ತು ಸ್ವಯಂ ತ್ಯಾಗಗಳನ್ನು ಉತ್ತೇಜಿಸುವಂತಹ ಕಾರ್ಯಗಳನ್ನು, ಸಮಾಜವನ್ನು ನಿರ್ಮಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮದ ಮೂಲ ಗ್ರಂಥ ಪವಿತ್ರ ಕುರಾನ್ ಹೇಳುತ್ತದೆ. ಆತ್ಮೀಯರೇ, ಬಡ್ಡಿ ವ್ಯವಸ್ಥೆಯು ಶ್ರೀಮಂತರನ್ನು ಶ್ರೀಮಂತರಾಗಿ ಮಾರ್ಪಡಿಸುತ್ತದೆ ಮತ್ತು ಬಡವರನ್ನ ಬಡವರಾಗಿ ಇರಿಸುವ ಒಂದು ವ್ಯವಸ್ಥೆ ಅದು ಆಗುತ್ತದೆ. ಹಾಗಾಗಿ ಇಸ್ಲಾಂ ಬಡ್ಡಿ ಇಲ್ಲದ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮ ಕೊಡುತ್ತದೆ ಮತ್ತು ಇದು ಬಡ ಮತ್ತು ಅಗತ್ಯವಿರುವವರನ್ನು ಸಹಾನುಭೂತಿಯೊಂದಿಗೆ ಸಹಾಯ ಮಾಡುವ ಸಮಾಜವನ್ನು ರಚಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೇಳಬೇಕಾದ್ರೆ ಇದು ಬಡ್ಡಿ ರಹಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವುದು ಇದು ನಮ್ಮೆಲ್ಲರ ಸೃಷ್ಟಿಕರ್ತ ಒಡೆಯ ಪರಿಪಾಲಕ ಅಲ್ಲ, ಅಲ್ಲಾಹನ ವತಿಯಿಂದ ಆಜ್ಞೆಯಾಗಿರುವಂಥದ್ದು. ಹಾಗಾಗಿ ಬಡ್ಡಿಯನ್ನು ನಿಷೇಧಿಸುವುದು ಇದು ಕೇವಲ ಕೆಲವೊಬ್ಬರ ಕರ್ತವ್ಯ ಅಲ್ಲ, ಬದಲಾಗಿ ಅಲ್ಲಾಹನ ವತಿಯಿಂದ ಬಂದಿರುವಂತಹ ಆದೇಶ. ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸ್ಲಿಮನಿಗೆ ಇದನ್ನ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಹಾಗಾಗಿ ಧರ್ಮದ ತಳಹದಿ ತಿಳಿಯದೆ ಅತಂತ್ರವಾಗಬಾರದು. ಪಾಂಡೋಮಟ್ಟೆ ವಿರಕ್ತ ಮಠದ ಡಾಕ್ಟರ್ ಶ್ರೀ ಗುರುಬಸವ ಸ್ವಾಮೀಜಿ. ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ 875ನೇ ಮಾಸಿಕ ಶಿವಾನುಭವ ಮತ್ತು ಶರಣ ಮಡಿವಾಳ ಮಾಚಿದೇವರ ಸ್ಮರಣೋತ್ಸವ ಭವ್ಯವಾಗಿ ಜರುಗಿತು. ಡಾಕ್ಟರ್ ಶ್ರೀ ಗುರುಬಸವ ಸ್ವಾಮೀಜಿ ಮಾನವನಾಗಿ ಹುಟ್ಟಿದ ಬಳಿಕ ಶಿವ ತತ್ವಜ್ಞಾನ ಅರಿಯದೇ ಇದ್ರೆ ವ್ಯರ್ಥ. ಧರ್ಮದ ತಳಹದಿ ತಿಳಿಯದೆ ಅತಂತ್ರವಾಗಬಾರದು. ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಅವರವರ ಧರ್ಮ ಅವರಿಗೆ ಶ್ರೇಷ್ಠ. ತಹಶೀಲ್ದಾರ ಎಂಜೆ ನಾಗರಾಜ್ ಶರಣ ತತ್ವಗಳನ್ನು ಅನುಸರಿಸಿ ಬದುಕಬೇಕು. ಆಧುನಿಕ ತಲ್ಲಣಗಳಿಂದ ಧರ್ಮದ ತತ್ವಗಳು ಮೊಟಕುಗೊಳ್ಳದಂತೆ ಕಾಪಾಡಬೇಕು ಎಂದರು. ಗದಗ್ನ ವೈಲಿನ್ ಕಲಾವಿದೆ ವಾಣಿಶ್ರೀ ಮನಮೋಹಕ ಸಂಗೀತ ಕಚೇರಿ ನಡೆಸಿಕೊಟ್ರೆ, ಸಾಹಿತಿ ಸಿದ್ದೇಶ ಸಿದ್ದನಮಠ ರಚಿಸಿದ ಸಾಧನೆಗೆ 1000 ದಾರಿಗಳು ಹಾಗೂ ಅಭಿಸಾರಿಕೆ ಎಂಬ 2 ಪುಸ್ತಕಗಳು ಬಿಡುಗಡೆಯಾದವು. ಡಾಕ್ಟರ್ ಇಂಚರ ಪ್ರೇರಣಾದಾಯಕವಾಗಿ ಉಪನ್ಯಾಸ ನೀಡಿದರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ರವೀಂದ್ರ ಅಥರ್ಗ, ತುಮೋಸ್ಕ ಮಾಜಿ ಅಧ್ಯಕ್ಷ ಆರ್ಎಂ ರವಿ, ಜೆವಿ ಕವಿತಾ ಚಂದ್ರಪ್ಪ, ಸುಮಾ ಯತೀಶ, ಜ್ಯೋತಿಮ್ಮ ಶಿವಲಿಂಗಯ್ಯ, ಜಂತುಕೋಳ್ ಮಹಾದೇವಪ್ಪ, ಎಂಬಿ ನಾಗರಾಜು ಕಾಕನೂರು, ಧನಂಜಯ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ದೇವರಾಜ್ ನೆಲ್ಲಿಹಂಕಲು, ದಾವಣಗೆರೆ. ಈ ವೇದಿಕೆಯ ಮೂಲಕವಾಗಿ ನೋಡಿದೀವಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕು. ಒಂದ್ ಕಡೆ ಅಲ್ಲ, ಅದು ನಿಮ್ಗೆಲ್ಲ ಗೊತ್ತಿದೆ. ಆಕಾಶ ನೋಡ್ಲಿಕ್ಕೆ ನುಗ್ಗಲು ಯಾಕೆ? ಪಾಂಡವಮಟ್ಟೆಗೆ ನಿಂತರೂ ಆಕಾಶ ಕಾಣುತ್ತೆ, ಚನ್ನಗಿರಿಗೆ ನಿಂತರೂ ಕಾಣುತ್ತೆ, ಶಿವಮೊಗ್ಗದಲ್ಲಿ ನಿಂತರೂ ಕಾಣುತ್ತೆ, ಅಥವಾ ಇನ್ನೊಂದು ಯಾವ್ದೋ ಊರಲ್ಲಿ ನಿಂತರೂ ಆಕಾಶ ಕಂಡೇ ಕಾಣುತ್ತೆ. ಹಾಗೆ ಸಾಧನೆ ಮಾಡಲಿಕ್ಕೆ ಒಂದು ರೀತಿಯಾದಂಥ ಕ್ಷೇತ್ರ ಅಲ್ಲ, ಒಂದು ರೀತಿಯಾಗಿರ್ತಕ್ಕಂಥ ಕಾರ್ಯಗಳಲ್ಲ. ನೋಡಿ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ನೋವನ್ನು ಉಂಡು ಇಷ್ಟು ವಯಸ್ಸಿನಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಮುಖ ಹೇಳ್ಬಿಡ್ತಂದು ಸುಮ್ಮನೆ ಮನೆಯಲ್ಲೋ ರೋಮ್ನಲ್ಲೋ ಆಸ್ತಿ ಸುಮ್ಮ ಮನೆಗೆ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ. 2ನೇ ರ್ಯಾಂಕನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದೆಲ್ಲ ಕಣ್ಮುಂದೆ ಕನ್ನಡಿ ಇದ್ದಂಗೆ ಇವೆಲ್ಲ. ಇವನ್ನೆಲ್ಲ ಕರೆಸಿ ಮಾತನಾಡೋದು ಯಾಕೆ ಅಂತಂದ್ರೆ, ಇವನ್ನೆಲ್ಲ ತೋರಿಸೋದು ಯಾಕೆ ಅಂತಂದ್ರೆ, ನಿಮಗೂ ಒಂದು ರೀತಿಯಲ್ಲಿ ಸ್ಫೂರ್ತಿ ಬರಲಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ಮಕ್ಕಳುಗಳು ಏನು ಆಗ್ತಿದ್ದಾರೆ, ಏನು ಆಗ್ತಾ ಇದ್ದಾರೆ, ಯಾಕೆ ಆಗ್ತಾ ಇದೆ, ನಮಗೆಲ್ಲದೂ ಇದೆ.
ಮನಸ್ಸಿಗೆ ಅಷ್ಟೇ ನೋವು ಇದೆ. ಬಂಗ್ಲೆ ಇದೆ ಅಂದ್ರೆ ಬಂದ್ರೆ ಮನೆ ಇದೆ, ಕಟ್ಟಡ ಇದಾವೆ, ವಾಹನಗಳಿದಾವೆ, ತೋಟ ಇದೆ, ಗದ್ದೆ ಇದೆ, ಹಣ ಇದೆ, ಐಶ್ವರ್ಯ ಇದೆ, ಬಂಗಾರ ಇದೆ, ಬೆಳ್ಳಿ ಎಲ್ಲದೂ ಇದಾವೆ. ಕೊನೆಗೊಂದು ನೆಮ್ಮದಿ ಮಾತ್ರ ಯಾರಿಗೂ ಇಲ್ಲ. ನೆಮ್ಮದಿ ಯಾರಿಗೂ ಇಲ್ಲ. ಇದ್ದವೆಲ್ಲ ಓದವೆ. ಯಾಕೆ ನೆಮ್ಮದಿ ಇಲ್ಲ? ನಮಗೆ ತೃಪ್ತಿ ಇಲ್ಲಲ್ಲ. ಅದಕ್ಕೆ ಯಾಕೆ ಶರಣರ ಜೀವನ ನಮಗೆ ಆದರ್ಶ ಆಗ್ತವೆ ಅಂತಂದ್ರೆ ಇರೋದ್ರಲ್ಲೇ ಜೀವನವನ್ನ ಸಾಧಿಸಿರೋದು ಅವರು. ನಾವೇನ್ ಮಾಡ್ತೇವೆ? ನಮಗಿಂತ ಎತ್ತರವಾಗಿರೋದನ್ನ ನೋಡಿ ನಾವು ನಿಮಗೆ ಇದೀವಲ್ಲಪ್ಪ ಅಂತೀವಿ. ಆಗಲೇ ಜಗನ್ನಾಥ್ ಹೇಳಿರುವ ಭಿಕ್ಷೆ ಬೇಡರಿತ್ತಲ್ಲ, ಅವರು ನೋಡಿ ನಾವು ಚೆನ್ನಾಗಿದೀವಲ್ವಾ? ಭಿಕ್ಷೆ ಬೇಡರಿತ್ತಲ್ಲ, ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ಇನ್ಯಾವುದೋ ಸ್ಥಳಗಳಲ್ಲಿ ಭಿಕ್ಷೆ ಬಡ್ತೆ ಅಂತಾರಲ್ವಾ? ಅವರನ್ನ ಹೋಲಿಕೆ ಮಾಡ್ಕೊಂಡ್ರೆ ನಾವು ಚೆನ್ನಾಗಿಲ್ವಾ? ನಾವು ಅವರನ್ನ ಯೋಚನೆ ಮಾಡಲ್ಲ. ನಮಗಿಂತ ಮೇಲೆ ನಿಮಗೆ ಕಾಣೋದು, ನಮಗಿಂತ ಕೆಳಗಡೆ ಕಂಡಿದ್ರೆ ನಾವೆಲ್ಲರೂ ಸುಖವಾಗಿರ್ತಿದ್ವಿ, ಶಾಂತಿಯಿಂದ ಇರ್ತಿದ್ವಿ, ನೆಮ್ಮದಿಯಿಂದ ಇರ್ತಿದ್ವಿ. ನಮಗೆ ಕಾಣೋದಲ್ಲ ಅವರು ಆಗಿರೋದ್ರಿಂದ ನಮ್ಗೆ ಯಾರಿಗೂ ನೆಮ್ಮದಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಲಾಗದು ಅಂತ ಹೇಳ್ತಾರೆ ಅಕ್ಕ. ಆಸೆನೇ ಇರಬೇಕು, ಆಮಿಷ ಇದೆಯಲ್ಲ, ಆಸೆನೇ ಇದೆ, ಆಮಿಷನೇ ಇದೆ. ಅವೆರಡು ಬಿಡದಲ್ಲೇ ನಾವು ಕಲ್ಯಾಣದ ಕಡೆ ಹೋಗಕ್ಕಾಗದೇ ಇಲ್ಲ ಅಂತ. ಕಲ್ಯಾಣ ಅಂತಂದ್ರೆ ಬಸವ ಕಲ್ಯಾಣ ಅಂತ ಅರ್ಥ ಅಲ್ಲ. ನಮ್ಮ ಜೀವನದ ಕಲ್ಯಾಣ ಆಗಬೇಕು ಅಂದ್ರೆ ಇದರಿಂದ ಹೊರಗಡೆ ಇರಬೇಕು. ಇವತ್ತು ಮಾಚಿದೇವರನ್ನ ಜ್ಞಾಪಕ ಮಾಡ್ಕೊಳ್ತೀವಿ ಅಂತಂದ್ರೆ, ಮಾಚಿದೇವರನ್ನ ಸ್ಮರಣೆ ಮಾಡ್ಕೊಳ್ತಿದೀವಿ ಅಂತಂದ್ರೆ, ಆ ಮಾಚಿದೇವರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಅವರು ಲಿಂಗವಂತರಲ್ಲದ ಅಂಗದ ಮೇಲೆ ಲಿಂಗ ಇಲ್ಲದೆ ಇರ್ತಕ್ಕಂಥ ಯಾವ ವ್ಯಕ್ತಿಯ ಬಟ್ಟೆಯನ್ನು ಸಹ ತೊಳಿತಾ ಇರಲಿಲ್ಲ. ಇದು ಗಮನಿಸಬೇಕು. ಅಂಗದ ಮೇಲೆ ಲಿಂಗ ಇಲ್ಲದೆ ಇರ್ತಕ್ಕಂಥ ಯಾವ ವ್ಯಕ್ತಿಯ ಬಟ್ಟೆಯನ್ನು ಅವರು ತೊಳಿತಾ ಇರಲಿಲ್ಲ. ಅದೊಂದು ಬದ್ಧತೆ. ಅದು ಅವ್ರ ಕಾಲದಲ್ಲಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಇದ್ದ. ಬಿಜ್ಜಳನ ಬಟ್ಟೆಯನ್ನ ತೊಳಸಬೇಕು ಅಂತ ಬಟ್ಟೆಂಗಿಗಳೆಲ್ಲರೂ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಆದ್ರೆ ಅಪ್ಪಿತಪ್ಪಿಯೋ ಬಿಜ್ಜಳನ ಬಟ್ಟೆಯನ್ನ ಒಮ್ಮೆಯೂ ಸಹ ಕೈಯಲ್ಲಿ ಮುಟ್ತಲೇ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಮಡಿವಾಳ ಮಾಚಿದೇವರು. ಅವ್ರು ರಾಜ ಅದಕ್ಕಾಗಿರ್ಬೋದು, ನನಗಲ್ಲ ಅಂತ. ಅವರು ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪೋದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪೋದು ಕದಲೇಸಯ್ಯ. ಎಷ್ಟು ಚೆನ್ನಾಗೈತೆ ನೋಡಿದು. ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪೋದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪೋದು ಕರಲೇಸಯ್ಯ. ಇದು ಬಂಧನ. ಇದು ಯಾವುದು? ಅರಸನ ಮನೆ, ಅರಮನೆ ಅಂತ ನಾವೇನ್ ಹೇಳ್ತೀವಿ. ಅರಮನೆಯಲ್ಲಿ ರಾಣಿಯಾಗಿರೋದಕ್ಕಿಂತಲೂ ಅರಸನ ಮನೆಯಲ್ಲಿರುವಂತಹ ರಾಣಿ ಏನಾದ್ರು ಕೆಲಸ ಮಾಡ್ತಾರ? ಏನೂ ಕೆಲಸ ಮಾಡಲ್ಲ. ಹೋಗಿ ಸ್ವತಂತ್ರವಾಗಿ ಹೊರಗಡೆ ಹೋಗಿ ಓಡಾಡಕ್ಕೆ ಬರಕ್ಕೆ ಅವಕಾಶ ಇದೆಯಾ? ಅವಕಾಶನೂ ಇಲ್ಲ. ಬೇರೆ ಯಾರ ಹತ್ರ ಮಾತನಾಡಲಿಕ್ಕೆ ಅವಕಾಶ ಇದೆಯಾ? ಅದಕ್ಕೂ ಇಲ್ಲ. ಆ ಸುತ್ತಮುತ್ತ ಇರುವಂತ ಭಟ್ಟಂಗಿಗಳ ಜೊತೆ ಅಷ್ಟೇ ಮಾತನಾಡಬೇಕೇ ವಿನಃ ಯಾವ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯ ಮಹಿಳೆಯರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಅದು ಒಂದು ದೊಡ್ಡ ಪಂಜರ, ದೊಡ್ಡ ಬಂಧನ ಅಂತ ಹೇಳ್ತಾರೆ. ಅರಸನ ಮನೆಯಲ್ಲಿ ಅರಸಿಯಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪ ವೈದ್ಯರ ಮೇಲೆ ಹಲ್ಲೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ವೈದ್ಯರ ಮೇಲೆ ಹಲ್ಲೆ ನಡೆದಿದೆ. ರಾಜೇಶ್ವರಿ ನಗರದ ನಿವಾಸಿ ಡಾಕ್ಟರ್ ಗುರುಮೂರ್ತಯ್ಯ ರಾಣೆಬೆನ್ನೂರಿನ ಕೋಟೆ ಓಣಿ ರಚೋಟಿ ಮಠದ ಬಳಿ ಹಲ್ಲೆಗೆ ಒಳಗಾಗಿದ್ದಾರೆ. ಹಲ್ಲೆಯ ನಂತರ ಅವರು ಕ್ಲಿನಿಕ್ ಮೇಲೂ ದಾಳಿ ನಡೆಸಲಾಗಿದ್ದು ಮಾರಕಾಸ್ತ್ರಗಳಿಂದ ಕ್ಲಿನಿಕ್ ಹಾನಿಗೊಳಗಾಗಿದೆ. ಅಲ್ಲದೆ ಕ್ಲಿನಿಕ್ ಎದುರು ನಿಲ್ಲಿಸಿದ್ದ ಎಲೆಕ್ಟ್ರಿಕ್ ಬೈಕ್ಗೆ ಬೆಂಕಿ ಹಚ್ಚಲಾಗಿದೆ. ನಗರ ಠಾಣೆಯ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ವೈದ್ಯರನ್ನ ರಕ್ಷಿಸಿ ಚಿಕಿತ್ಸೆಗಾಗಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಕ್ಸದ್ ಮೊಮಿನ್, ಸೈಯದ್ ಅಹಮದ್ ಮಗಂದ್ರ, ಸೈಯದ್ ಹೊನ್ನಾಳಿ, ಜಾಫರ್ ಸಾದಿಕ್ ಕಿಲ್ಲೆದಾರ್, ಅಬ್ದುಲ್ ಮುನಾಫ್ ಮೊಮಿನ್ ಸೇರಿದಂತೆ 20 ರಿಂದ 30 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಈ ಪ್ರಕರಣದ ಸಂಬಂಧ ದೂರು ಹಾಗೂ ಪ್ರತಿದೂರು ಎರಡನ್ನ ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಘಟನೆ ಬಳಿಕ ನಗರದಲ್ಲಿ ಕಟ್ಟುನಿಟ್ಟಿನ ಭದ್ರತೆಯನ್ನು ಒದಗಿಸಲಾಗಿದೆ. ನ್ಯೂಸ್ ಬ್ಯೂರೋ, ಹಾವೇರಿ.
ಮಾರಿನಾಳ ತಾಂಡಾದಿಂದ ಛಾಯಾ ಭಗವತಿವರಿಗೆ ಪಾದಯಾತ್ರೆ ಪರಂಪರೆಯಿಂದ ಪಾಲಿಸಿಕೊಂಡು ಬರುತ್ತಾ ಇರುವಂತಹ ಪಾದಯಾತ್ರೆ ಇದಾಗಿದ್ದು ದಸರಾ ಹಬ್ಬದ ಪ್ರಯುಕ್ತ ಕೃಷ್ಣಾ ನದಿಯ ದಡದಲ್ಲಿ ವಾಸಿಸುತ್ತಿರುವ ಛಾಯಾ ಭಗವತಿ ದಕ್ಷಿಣ ಕಾಶಿಯಲ್ಲಿ ವಾಸಿಸುತ್ತಿರುವ ಛಾಯಾ ಭಗವತಿ ದಕ್ಷಿಣ ಕಾಶಿಯಲ್ಲಿರುವ ಆ ಸ್ಥಳದವರೆಗೂ ಹೋಗಿ ಅಲ್ಲಿ ತಾಯಿ ಧಾನಿಯಾಡಿ ದೇವಿಯ ರಂಗಸ್ಥಾನ ಮಾಡಿಸಿ ಮನೆಗೆ ತೆರಳಿ ನವರಾತ್ರಿ ದೀಪವನ್ನ ಹಚ್ಚುವ ಪದ್ಧತಿ ಇದಾಗಿದ್ದು ಇದರಲ್ಲಿ ಊರಿನ ಗುರು ಹಿರಿಯರು ಮತ್ತು ಯುವಕರು ಸೇರಿ ಅತಿ ವಿಶೇಷ ರೂಪದಲ್ಲಿ ಈ ಪಾದಯಾತ್ರೆ ಮಾಡಿದ್ರು. 9 ದಿನಗಳ ಕಾಲ ರಾತ್ರಿ ಜಾಗರಣೆ ಮತ್ತು ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ. ಶ್ರೀ ದಾನಿಯಾಡಿ ಕುಮಾರ ಶ್ರೀ ತಿರುಪತಿ ನಾಯಕ ಮಹಾರಾಜರು ಚಂದಪ್ಪ ಲೋಕಪ್ಪ ಪೂಜಾರಿ ಧರ್ಮಪ್ಪ ಜಾಧವ್. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಯಾದಗಿರಿ. ಎಲ್ಲ ಗುರು ಹಿರಿಯ ಸಮ್ಮುಖದಲ್ಲಿ ತಾಂಡೆ ನಾಯಕ್ ಕಾರ್ಬಾರಿ ಡಾವ್ಸಾಣ್ ಹಿರಿಯರು ಮತ್ತು ಯುವಕರು ಮತ್ತು ರಾಜಕೀಯ ಎಲ್ಲ ಮುಖಂಡರು ಇವತ್ತು ನಮ್ಮ ತಾಂಡದ ಮಾರನಾಳ ದೊಡ್ಡ ತಾಂಡದಿಂದ ನಾವು ಛಾಯಾ ಭಗವತಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಗಂಗಾಸ್ಥಳ ಮತ್ತು ಮುಖಾಂತರ ನಮ್ಮ ತಾಂಡದ ಹಿರಿಯ ಮುತ್ತಜ್ಜ ಆಗಿರುವಂಥ ಶ್ರೀವತ ಧಾನಿ ಮಾತಾಯಾಡಿ ಹಾಗೂ ಶ್ರೀವತ ಭಗತ್ ಬಾಪು ಹಾಗೂ ಶ್ರೀ ದಿವಂಗತ ಗೋವಿಂದ್ ಮಹಾರಾಜ್ ಬಾಪು ಅವರ ಸಮ್ಮುಖದಲ್ಲಿ ಈ ಒಂದು ಪಾದಯಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಲಾಗಿದೆ. ಇದು ನಮ್ಮ ತಾಂಡದ ಎಲ್ಲ ಗುರಿಯರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಲಾಗುತ್ತದೆ. ಮಾನ್ವಿ ಪಟ್ಟಣದ ಈದ್ಗಾ ಶಾದಿ ಮಹಲ್ನಲ್ಲಿ ನಡೆದ ಸೀರತ್ ಅಭಿಯಾನ ಅಂಜುಮನ್ ಮೆಹದಿ ಸಮುದಾಯದಿಂದ ನಡೆದ ಕಾರ್ಯಕ್ರಮ. ನಾನಾ ಭಾಗದಿಂದ ಮುಸ್ಲಿಂ ಧರ್ಮದ ಗುರುಗಳು ಭಾಗಿ. ಜೀವನದಲ್ಲಿ ಒಳ್ಳೆಯ ವಿಚಾರ ಸಾಧನೆ ಇರಲಿ. ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದವರು ಭಾಗಿ. ಮುಸ್ಲಿಂ ಸಮಾಜದವರು ಪ್ರಾರ್ಥನೆ ಸಲ್ಲಿಸುವ ಜೊತೆಗೆ ಒಳ್ಳೆಯ ಆಚಾರ ವಿಚಾರದಂತೆ ನಡೆಯಬೇಕು ಎಂದು ಮಹಾರಾಷ್ಟದ ಸೈಯದ್ ನೂರ್ ಅಹಮದ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಶಾದಿ ಮಹಲ್ನಲ್ಲಿ ಅಂಜುಮನ್ ಮೈದಿ ಸಮುದಾಯ ಹಮ್ಮಿಕೊಂಡಿದ್ದ ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಸೀರತ್ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದರು. ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಧಾರೆಯನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಮುಂದೆ ನಡೆದಾಗ ಮಾತ್ರ ಪೈಗಂಬರ್ ಅವರಿಗೆ ಗೌರವ ಸಲ್ಲಿಸಿದಾಗೆ ಎಂದರು. ಯಾರು ಎಷ್ಟೇ ಗಳಿಸಿದ್ರೂ ಶ್ರೀಮಂತಿಕೆಯಲ್ಲಿದ್ರೂ ಸಹ ನಾವು ಅದನ್ನ ಕೊಂಡೊಯ್ಯೋದಿಲ್ಲ. ಹೀಗಾಗಿ ನಮ್ಮ ಮನೆಯ ಪಕ್ಕದಲ್ಲಿ ಯಾವ ಜಾತಿಯವರಾದ್ರೂ ಬಡವರು ಇದ್ದಲ್ಲಿ ಅವರಿಗೆ ಒಂದು ಹೊತ್ತು ಊಟ ಕೊಟ್ಟು ಜೀವಿಸುವ ಗುಣ ನಿಮ್ಮಲ್ಲಿರಬೇಕು ಎಂದರು. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್ ಮಾನ್ವಿ. आपने हमारे मतबली में किरान के अलावा किताब को आपको समाप्त करना है। जनता के आपके जीवन में हमारा हक न लेते हुए आपके हमारे आज्ञा को मानने
मदीने वाज़ेह तौर पे इरशाद फरमा दिया कि जो कोई मुझसे मोहब्बत करता है तो बराह रास्त न आए, मोहम्मद के वसीले से आए सल्लल्लाहु अलैहि वसल्लम, और वसीला ऐसा हो कि मोहम्मद से मोहब्बत हो और मोहब्बत की वजह से बदले में खुदा उनसे मोहब्बत करेगा और उनके गुनाहों को भी माफ करेगा। हाज़िरान इकराम, मैं चाहता हूँ आपकी तवज्जो पूरी की पूरी मेरी तरफ हो। मैं आज आपको शान मुस्तफा सल्लल्लाहु अलैहि वसल्लम के उन ऊंचे ऊंचे मनाजिल की तरफ सफर करवाना चाहता हूँ कि आपको ये अंदाजा होगा कि मेरा खुदा अगर मोहब्बत करने बैठे तो कैसे मोहब्बत करेगा। अरे हम क्या इश्क का दावा करते हैं, हम क्या आशिकाने मुस्तफा हो जाएंगे। अरे सच्चा आशिक रसूल तो बज़ाहिर खुद खुदावंद में खुद्दूस है। आप देखिए अल्लाह रब्बुल जलाल कुरान मजीद के इरशाद फरमाता है, इन्ना अंज़लना हाज़ल किताब तिबयानन लिकुल्लि शै हुदन व रहमतन व बुशरा लिल मुस्लिमीन। ये आयत कुरान मजीद के सिलसिले में नाज़िल हुई। कुरान मजीद की रिस्पॉन्सिबिलिटीज, जिम्मेदारियों को बता रही कि कुरान का इस दुनिया में नुज़ूल होना, उसके बाद उसका क्या क्या काम होगा। अल्लाह इस आयत मुबारका में बयान कर रहा है कि कुरान का क्या मकाम होगा। तो पहली चीज बयान की गई कि तिबयानन लिकुल्लि शै, हमने इस किताब को नाज़िल फरमाया जिसमें हर किसी का इल्म है, पहली शै। दूसरी सिफत बयान की गई हुदन, ये हिदायत है। तीसरी सिफत बयान की गई रहमतन, ये रहमत है। चौथी सिफत बयान की गई बुशरा लिल मुस्लिमीन, ये मुसलमानों के लिए खुशखबरी। आगामी जाते हैं मजदूर को ढूंढते हैं, उससे कहते हैं कि भाई सुबह फजर से लेकर इशाम तक का काम है और तुम्हें 10 दिरहम दिए जाएंगे, तो मजदूरी मजदूर का तुम किसी का काम करने के लिए आए तो मजदूर तैयार हो जाता है, क्योंकि वो मजदूरी को नहीं कर सकता। उसने काम शुरू किया फजर के बाद से जब जन्नत तक उसका इल्हाम हुआ तो काम करते करते थक गया। अब उसे ऐसा लग रहा था कि आगे का काम नहीं हो पाएगा, लिहाजा अब क्या करें। जबान तो दे दी है कि इतना तक तो काम मुकम्मल करेगा और पूरी मजदूरी लेकर जाएगा, लेकिन यहाँ पर हो नहीं रहा। तब वो मालिक के पास जाता है जिसके पास काम कर रहा था, उसके पास जाता है। ये सारी बातें रसूलुल्लाह सल्लल्लाहु अलैहि वसल्लम बयान कर रहे हैं। कहता है कि मालिक आपसे तो बात हुई थी
कि बगैर के इजाजत में आपका काम खत्म कर दूंगा और 10 दिन हम इनकी मजदूरी लेकर चला जाऊंगा, लेकिन अब मुझे लगता है कि मैं इसके आगे अब काम नहीं कर सकता, मेरे आधा जवाब दे गए हैं, मुझ पर मेहरबानी करिए, या तो मुझे आप ऐसे ही जाने की इजाजत दे दीजिए या फिर कुछ देकर इजाजत दीजिए। अगर आप कुछ ना दीजिए तो मैं चला जाऊंगा, क्योंकि मैं जवान की आपका काम नहीं हुआ, या अगर कुछ अदा कर देंगे चला जाऊंगा, चला जाऊंगा, हमारी बड़ा अहम मजा था, तो तुम्हें 10 दर्जन दे दिए और कहा कि ठीक है तेरी मर्जी था। फिर साहब ने दूसरा मजदूर लिया, उससे कहा कि भाई देख दिन भर का काम था, 2 का काम हो गया, अब 2 में 4 का काम है, तू ये काम कर दे, देगी करके हम मजदूरी दे देंगे। ये बड़ा कुछ काम आदि दिन का मजदूरी तो बहुत ज्यादा है, चलो किसी आया अब काम करने के लिए, अब काम कर रहा है, काम करते करते अच्छा लॉस हो गया, उसे महसूस हो रहा है कि अब इससे ज्यादा का काम वो नहीं कर पाएगा, उसके आजादी जवाब दे गए कि मोदी बड़ी डरते डरते नागरिक के पास जाता है कि भाई काम पूरा करेगा, लेकिन काम पूरा नहीं कर रहा है, तो वो नागरिक को कहता है कि देखो मैंने आपको बता दी लेकिन काम करने नहीं गया, तब मुझ पर आप धरना कर दीजिए या आपको मुझे जाने की इजाजत दे दीजिए, या कुछ अता करके जाने दीजिए, कुछ अता करेंगे तो दुआ देकर होगा चला जाएगा। ಜಿಎಸ್ಟಿ ಕಡಿಮೆಗೊಳಿಸಿ ಸಾಮಾನ್ಯ ಜನರ ಹಾಗೂ ರೈತರ ಹಿತ ಕಾಪಾಡಿದ ಮೋದಿ ಸರ್ಕಾರ, ತಾಲೂಕು ಬಿಜೆಪಿ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ. ಪ್ರಧಾನಿ ಮೋದಿಜಿಯವರು ತೆರಿಗೆ ಕಡಿಮೆ ಮಾಡಿರುವುದರಿಂದ ಪಟ್ಟಣದ ಶ್ರೀ ಮಾರುತಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಮಾತನಾಡಿ, ಪ್ರಧಾನಿ ಮೋದಿಜಿಯವರು ಜಿಎಸ್ಟಿ ದರವನ್ನು ಕಡಿಮೆಗೊಳಿಸಿರುವುದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಜಿಎಸ್ಟಿ ಭಾರ ಇಳಿಸಿದ್ದಾರೆ. ಮೋದಿಜಿಯವರು ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದರು.
ಬಿಜೆಪಿ ಮಂಡಲದ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಮಾತನಾಡಿ, ಸಾಮಾನ್ಯ ರೈತಾಪಿ ವರ್ಗದವರ ಮತ್ತು ಬಡವರ ಹಿತದೃಷ್ಟಿಯಿಂದ ತೆರಿಗೆ ದರವನ್ನು ಕಡಿತಗೊಳಿಸಿದ್ದಾರೆ. ಗೃಹೋಪಯೋಗಿ ವಸ್ತುಗಳಲ್ಲಿ ಕಡಿತಗೊಳಿಸಿದೆ ಎಂದರು. ನಿವೃತ್ತ ಸೈನಿಕ ಭೀಮನಗೌಡ ಜಾಲಿಹಾಳ್ ಮಾತನಾಡಿ, ಜಿಎಸ್ಟಿ ದರವನ್ನ 4 ಹಂತಗಳಿದ್ದು ಈ ಮೊದಲು ಇವಾಗ 2 ಸಾಲುಗಳನ್ನ ಮಾಡಿದ್ದಾರೆ. ಜಿಎಸ್ಟಿ ದರ ಕಡಿಮೆ ಮಾಡಿರುವುದರಿಂದ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲವಾಗಿದೆ. ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ದೇಶವು ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ, ಸದಸ್ಯರಾದ ಅಂಬಣ್ಣ ಭಜಂತ್ರಿ, ವೀರೇಶ್ ಗೌಡ ಬೇದವಟ್ಟಿ, ಪ್ರಭುಶಂಕರಗೌಡ, ಶೈಲಜಾ ಬಾಗ್ಲಿ, ಸುಖಮುನಿ ಸ್ವಾಮಿ, ಗುರುವಿನ್, ಸಂಗನಗೌಡ ಜೈನರ್, ದೊಂಡನಗೌಡ ಪಾಟೀಲ್, ದೊಡ್ಡಪ್ಪ ನಾಯಕ್, ದ್ಯಾಮಣ್ಣ ವಣಗೇರಿ, ಬಸವರಾಜ ಚೌಧರಿ, ಗುಮ್ಗೇರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. ನರೇಂದ್ರ ಮೋದಿ ಸರ್ಕಾರಕ್ಕೆ बोलो भारत माता की, बोलो भारत माता की, भारतीय जनता पक्षಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ಆತ್ಮೀಯ ಬಂಧುಗಳೇ, ಈ ದಿನ ನರೇಂದ್ರ ಮೋದಿ ಸರ್ಕಾರದ ಈ ಶುಭ ದಿನ, ಈ ನಾಡಹಬ್ಬ ಆಗಿರ್ತಕ್ಕಂಥ ದಸರಾ ದಿನದ ಪ್ರಯುಕ್ತವಾಗಿ ದೇಶಾದ್ಯಂತ ಜಿಎಸ್ಟಿಯನ್ನು 2.0 ಎರಡನೇ ಸ್ಲ್ಯಾಬ್ ಅನ್ನು ಜಾರಿಗೆ ತಂದಿದ್ದಾರೆ. ಇದರ ಮುಖಾಂತರವಾಗಿ ಬಡಬಗ್ಗರಿಗೆ ಆಗ್ತಕ್ಕಂಥ ಹೊರೆಯನ್ನು ಇಳಿಸುವ ನಿಟ್ಟಿನಲ್ಲಿ ಬಹಳ ಅನುಕೂಲಕರವಾದಂಥ ಸ್ಲ್ಯಾಬ್ಗಳನ್ನು ಜಾರಿಗೆ ತಂದು, ಏನು ಕೇವಲ ಈ ಮುಂಚೆ 4-5 ಹಂತಗಳಲ್ಲಿ ಇದ್ದಂಥ ಜಿಎಸ್ಟಿ ದರವನ್ನು ಕೇವಲ 2 ಹಂತಕ್ಕೆ ತರುವುದರ ಮುಖಾಂತರವಾಗಿ ರೈತಾಪಿ ಜನರಿಗೆ ಬಹಳ ಅನುಕೂಲಕರ ಆಗತಕ್ಕಂಥ ರೀತಿಯಲ್ಲಿ ರೈತರು ಖರೀದಿಸ್ತಕ್ಕಂಥ ಎಲ್ಲ ಉಪಕರಣಗಳ ಮೇಲೆ ಇರ್ತಕ್ಕಂಥ ಸಂಪೂರ್ಣ ತೆರಿಗೆಯನ್ನು ವಜಾಗೊಳಿಸುವುದರ ಮುಖಾಂತರವಾಗಿ ರೈತರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಈ ಒಂದು ಉನ್ನತವಾದಂಥ ಸರ್ಕಾರ ಮತ್ತು ಆ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ದೇಶದ ರೈತರ ಪರವಾಗಿ ಈ ದಿನ ನಾವು ಶುಭವನ್ನು ಕೋರುವುದರ ಮುಖಾಂತರವಾಗಿ ಮತ್ತು ಸಣ್ಣ ಪುಟ್ಟ ವರ್ತಕರಿಗೆ ಈ ಜಿಎಸ್ಟಿ ದರದ ಲಾಭದ ಬಗ್ಗೆ ತಿಳಿ ಹೇಳುವುದರ ಮುಖಾಂತರವಾಗಿ ಈ ದಿನ ಸಂಭ್ರಮಾಚರಣೆಯನ್ನು ಈ ನಗರದಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಸಂಭ್ರಮಾಚರಣೆಯ ಕುರಿತು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಂತೇಶ್ ಬಾದಾಮಿಯವರವರು 2 ಮಾತುಗಳನ್ನು ಹೇಳ್ಬೇಕಂತೇಳಿ ಕೇಳ್ಕೊತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ, ಜಿಎಸ್ಟಿ ದರ ಇಳಿಸಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಏನಿವತ್ತ ಕೇಂದ್ರ ಸರ್ಕಾರ ಹಿಂದೆ ಇರ್ತಕ್ಕಂಥ ಜಿಎಸ್ಟಿ ದರವನ್ನು ಸಾಮಾನ್ಯ ರೈತಾಪಿ ವರ್ಗ ಇರ್ಬೋದು, ಬಡವರ ಹಿತದೃಷ್ಟಿಯಿಂದ ಇಟ್ಟುಕೊಂಡು ಇವತ್ತು ಜಿಎಸ್ಟಿ ದರವನ್ನು ಕಡಿಮೆ ಮಾಡಿದ್ದಾರೆ. ಕೊಡಬೇಕಾದ್ರೆ ಸುಮಾರು ಜಿಎಸ್ಟಿ ದರ ಕಡಿಮೆ ಆಗಿದೆ. ಸೈಕಲ್ ಮೋಟರ್ ಖರ್ಚು ಮಾಡಬೇಕಾದ್ರೆ ಒಂದು 17-20 ಕಡಿಮೆ ಆಗಿದೆ. ಬಾಂಡ್ಯ ಸಂಬಂಧ ಮನೆ ಬಳಕೆ ವಸ್ತುಗಳಲ್ಲಿ ಸಾಕಷ್ಟು ಬದಲಾವಣೆ, ಬರೀ 5% ಜಿಎಸ್ಟಿಯನ್ನು ಇಳಿಸಿದ್ದಾರೆ. ಈ ಹಿಂದೆ 12% 5% ಬಂದಿದೆ. ಈ ರೀತಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಈ ದೇಶದ ಒಂದು ಜನರ ಹಿತದೃಷ್ಟಿಯಿಂದ ಇವತ್ತು ಜಿಎಸ್ಟಿ ದರವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂದೇಶವನ್ನು ತಂದಿದೆ. ಈ ಕೃಷಿ ಮಂಡಲದ ವತಿಯಿಂದ ಇವತ್ತು ನಾವು ಎಲ್ಲರೂ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸಿಹಿ ಹಂಚಿ ಪಟಾಕಿ ಹೊಡೆಯುವ ಮೂಲಕ ಇವತ್ತು ಈ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಜಿಎಸ್ಟಿ ದರವನ್ನು ಎಷ್ಟು 4 ಹಂತಗಳಿದ್ದು ಮೊದಲು ಒಂದು 8, 12, 24 ಈ ರೀತಿಯಾಗಿ ಸ್ಲ್ಯಾಬ್ಗಳನ್ನು ಮಾಡಿದ್ದು. ಆದರೆ ಈಗ ಕೇವಲ 2 ಸ್ಲ್ಯಾಬ್ಗಳನ್ನು ಮಾಡಿದ್ದಾರೆ. ಒಂದು 5, ಇನ್ನೊಂದು 8 ಈ ರೀತಿಯಾಗಿ ಸ್ಲ್ಯಾಬ್ಗಳನ್ನು ಮಾಡಿ ಈ ಒಂದು ವರ್ತಕರಿಗೆ, MSME ಅವರಿಗೆ, ಅಂದರೆ ಫೈನಾನ್ಸ್ ಇವರೇನು ಮೈಕ್ರೋ ಸ್ಲ್ಯಾಬ್ ಅಂತಾರೆ, ಸಣ್ಣ ಸಣ್ಣ ಉದ್ಯಮಿಗಳಿಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ಈ ಒಂದು ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಉದ್ಘಾಟನಾ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದಿಂದ ಇಂದಿನಿಂದ ಅಕ್ಟೋಬರ್ 7ರವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರ ಹಾಗೂ ಶ್ರೀನಿವಾಸಪುರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಸಮೀಕ್ಷೆಗೆ ಚಾಲನೆಯನ್ನ ನೀಡಲಾಯಿತು. ಪಟ್ಟಣದ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಅವರ ಮನೆಯಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದಿನಿಂದ ಅಕ್ಟೋಬರ್ 7ರವರೆಗೂ ನಡೆಯಲಿದೆ. ಸಮೀಕ್ಷೆಯಲ್ಲಿ ಒಟ್ಟು 60 ಪ್ರಶ್ನೆಗಳು ಇದ್ದು ಎಲ್ಲದಕ್ಕೂ ಉತ್ತರ ನೀಡಬೇಕು ಹಾಗೂ ತಮ್ಮ ಜಾತಿ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರರವರು ತಾಲೂಕಿನ ಜನರಲ್ಲಿ ವಿನಂತಿಸಿದರು.
ಈ ಸಮಯದಲ್ಲಿ ಮೇಲ್ವಿಚಾರಕ ರಾಧಾಕೃಷ್ಣ, ಗಣತಿಧಾರಿ ನಾಜ್ಯಾ ಬೇಗಂ, ನೋಡಲ್ ಅಧಿಕಾರಿ ಶ್ರೇನಿಧಿ ಹಾಗೂ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವೆಂಕಟ್, ಕೋಲಾರ. ಆಧಾರದ ಮೇಲೆ ಜಿಯೋ ಟ್ಯಾಗ್ ಮಾಡಿ ಅಲ್ಲಿ UHID ನಂಬರನ್ನು ನಾವು ಬರೆದಿರ್ತೀವಿ. ಆ UHID ನಂಬರ್ಗಳು ಯಾವ ಬ್ಲಾಕ್ಗೆ ಅಸೈನ್ ಆಗಿರ್ತದೆ, ಆ ಬ್ಲಾಕ್ಗೆ ಯಾರು ಎನ್ಯುಮರೇಟರ್ ಇರ್ತಾರೆ ಅಂದರೆ ಗಣತಿದಾರ ಇರ್ತಾರೆ ಅವರ ನಂಬರ್ಗೆ ಇದು ಫೀಡ್ ಆಗಿರ್ತದೆ. ಆ ನಂಬರ್ಗೆ ಹೋಗಿ ಇದು ಮಾಡಿ ಎವರಿ ಹೌಸ್ ನಾವು ಅದನ್ನು ಗಣತಿಯನ್ನು ಮಾಡ್ತೀವಿ. ಒಟ್ಟು ಗಣಿತಿದ್ದಾರೆ ತಾಲೂಕಿನಲ್ಲಿ ಎಷ್ಟು ಜನ? ಎವರಿ ಬ್ಲಾಕ್ ಒಬ್ಬರು 318 ಜನ. 319 ಅಲ್ವಾ? ಅದು ಒಂದು ಎಕ್ಸ್ಟ್ರಾ ಬಂದು ಔಟ್ ಆಫ್ ತಾಲೂಕು ಸೇರ್ಕೊಂಡಿರೋದು 318 ಟೋಲ್ ಸೇರಿಸ್ಕೊಂಡ. ಹೌದು ಸರ್. 318 ಇದಕ್ಕೆ ಸೂಪರ್ವೈಸರ್ ಇದ್ದಾರೆ. ಹೌದು, 20 ಬ್ಲಾಕ್ಗೆ ಒಬ್ಬ ಸೂಪರ್ವೈಸರ್, 20 ಬ್ಲಾಕ್ ಇದೆ. ಕರ್ನಾಟಕ ಸರ್ಕಾರದಿಂದ ಇವತ್ತೇನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಆಯೋಜಿಸಿದೆ. ಅದರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಕಾರ್ಯಕ್ರಮನ ನಮ್ಮ ಶ್ರೀನಿವಾಸಪುರದ ಪಟ್ಟಣದ ಪುರಸಭೆಯ ಪ್ರಥಮ ಪ್ರಜೆಯಾದ ಶ್ರೀ ಭಾಸ್ಕರ್ ಅವರ ಮನೆಯಿಂದ ಆರಂಭಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು 60 ಪ್ರಶ್ನೆಗಳು ಜಾತಿಯಿಂದ ಹಿಡಿದು ಉಪಜಾತಿಯಿಂದ ಹಿಡಿದು ಏನೇನು ಮಾಡ್ತಾರೆ, ಸಾಮಾಜಿಕ ಅವರು ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಏನು, ಸೋಷಿಯಲ್ ಸ್ಟೇಟಸ್ ಏನು, ಅಂದರೆ ಯಾವ ಒಂದು ಸಮಾಜದ ಆದಾಯ ಎಷ್ಟಿದೆ ಅವ್ರದ್ದು, ಅಂದರೆ ಪ್ರತಿಯೊಂದು ಕುಟುಂಬದ ಆದಾಯ ಎಷ್ಟಿದೆ, ಕುಲಕಸಬು ಯಾವುದು, ಅದನ್ನೇ ಮುಂದುವರಿಸಿದಾರಾ ಇಲ್ವಾ, ಈ ಥರ ಅನೇಕ ಒಂದು ಸುಮಾರು 60 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಇದನ್ನೆಲ್ಲ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಳಿಸ್ಕೊಡುವಂಥ ಒಂದು ಇದು ಆಪ್ ಬೇಸ್ಡ್ ಕಾರ್ಯಕ್ರಮ ಆಗಿದ್ದು ಇದನ್ನು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ವಿ. ತಾಲೂಕಿನ ಎಲ್ಲ ಮಹಾಜನತೆ ಇದಕ್ಕೆ ಸಹಕಾರ ಮಾಡಿ ನಮ್ಮ ಏನು ಎನ್ಯುಮರೇಟರ್ಸ್ ಗಣತಿದಾರರು ನಿಮ್ಮ ಒಂದು ಮನೆಗಳಿಗೆ ಬಂದಾಗ ಅವ್ರಿಗೆ ಸಂಪೂರ್ಣವಾಗಿ ಸದರಿ ಮಾಹಿತಿಯನ್ನು ತಲುಪಿಸಿ ಅವರ ಗಮನಕ್ಕೆ ಏನೇನು ಮಾಹಿತಿ ತಮ್ಮ ಬಳಿ ಇದೆ ಅದನ್ನು ಅವ್ರು ಇದು ಮಾಡಿದ್ರೆ ಅದನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾರೆ. ಲಾಸ್ಟಲ್ಲಿ ನೀವು ಅದಕ್ಕೆಲ್ಲ ಒಂದು ಒಪ್ಪಿಗೆಯ ಪತ್ರಕ್ಕೆ ಸಹಿ ಮಾಡಿಕೊಡ್ಬೇಕು ಅಲ್ವಾ. ಆ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿಕೊಡುವ ಮೂಲಕ ಈ ಸ್ವಯಂ ದೃಢೀಕರಣ ಪತ್ರಕ್ಕೆ ಸಹಿ ಮಾಡಿಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡ.